ರಿಸ್ಕ್ ತೆಗೆದುಕೊಳ್ಳೋರಲ್ಲಿ ಡಾಕ್ಟರ್ ರವಿವರ್ಮ ಕೂಡ ಒಬ್ಬರು. ರಿಸ್ಕ್ ಅನ್ನೋದು ಬಂತು ಅಂದರೆ ನನ್ನ ಜಾಬೇ ಅದು ರಿಸ್ಕ್ ಕೊಡೋದು ಬಿಡೋದು ಎಲ್ಲ ಭಗವಂತನ ಕೈಲಿದೆ. ಬಟ್ ನಮ್ಮ ಶ್ರಮ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಶಾರ್ಟ್ಸ್ ಬಂದು ಫ್ಲಾಶನ್ ಆಫ್ ಸೆಕೆಂಡ್ಸಲ್ಲಿ ಢಮ್ ಢಮ್ ಅಂತ ಅಂದ್ಬಿಟ್ಟಿರೋದು ಅಲ್ವಾ. ಆ ಮೋಷನ್ ಶಾರ್ಟ್ಸೇ ನಾವು ಥಿಯೇಟ್ರಲ್ಲಿ ತೋರಿಸೋದು. ಕೆಲವು ಆರ್ಟಿಸ್ಟ್ಗಳು ಅಂದ್ಕೊಂಡಿದ್ದಾರೆ ರವಿವರ್ಮ ಸರಿ ಇಲ್ಲಮ್ಮ ಬೈದಾಕ್ಬಿಡ್ತಾರೆ ಹಿಂಗೆ ಹೌದು ಏಂತಿಗೂ ಬೈತಾರೆ. ನನ್ನ ಸಿನಿಮಾ ನಾಳೆ ದಿವಸ ನೋಡಬೇಕಾದ್ರೆ ನಾಳೆ ಸಹ ಆಡಿಯನ್ಸ್ ಬೈಬಾರ್ದಲ್ಲ. ರವಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫೈಟ್ ಇದೆ, ಅದನ್ನ ರವಿವರ್ಮ ಅವರ ಬಾಯಲ್ಲೇ ಕೇಳಬೇಕು. ಹಾಲಿವುಡ್ ಸಿನಿಮಾದಲ್ಲಿ ನೋಡಿದ್ರೆ ಚೇಸ್ ಹೆಂಗಿರುತ್ತೆ ಆ ಫೀಲಲ್ಲಿ ಇದೆ. ಅಥವಾ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇರೋಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಅಷ್ಟೂ ಇಟ್ಕೊಂಡು ನಾವು ಏನು ಔಟ್ಪುಟ್ ಕೊಡ್ಬೋದು ಅನ್ನೋದನ್ನ ನಾವು ಕೆಲಸ ಮಾಡಿ ತೋರಿಸಿದೀವಿ. ಇಷ್ಟು ದಿವಸ ಮಾಡಿರೋದ್ರಲ್ಲಿ ಒಂದು ಬೆಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೈಟಲ್ಲಿ ಒಂದು ಮಸ್ಟ್ಯಾಂಗ್ ಒಂದು ಕಾರ್ ಇಟ್ಕೊಂಡು ಒಂದು ಚೇಸ್ ಮಾಡಬೇಕು. ಬಾಂಬೆಲ್ ಶೂಟ್ ಮಾಡಬೇಕಾದ್ರೆ ಸರ್ ಏನಾಗಿದೆ, ನಾವು ಆಲ್ರೆಡಿ ಎಲ್ಲ ಚೇಸ್ ಮಾಡ್ತಾ ಟೈರ್ ಬಾಲ್ಡ್ ಆಗ್ಬಿಡುತ್ತೆ. ಯಾವಾಗ ಹೊಡೆದ್ವಿ ಇಲ್ಲಿ ಕಂಟ್ರೋಲ್ ಸಿಗ್ತಾರೆ, ಫುಲ್ ಸ್ಕಿಡ್ ಸಿಕ್ತು. ತಿರ್ಗಾ ಹಿಂಗೆ ಹೋಗ್ಬೇಕಾದ್ರೆ ಬ್ರೇಕ್ ಹೊಡೆದು ನಿಲ್ದಿರ ಹೋಗಿ ಫೋಲ್ ಹೋಗ್ಬಿಡ್ದು. ಜಸ್ಟ್ ಫೋಲ್ ಹೋಗಿ ಹಿಂಗೆ ಹೊಡೆದ ಸೈಡ್ ಹೋಗಿದೆ ಅಷ್ಟೇ ಸರ್, ಬೇರೆ ಏನೇನಿಲ್ಲ. ರಿಪೇರಿ ಒಂದು ಕೊಟ್ಟರು. ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವಂತ ನಿರ್ಮಾಪಕರ ಸಾಲಲ್ಲಿ ಉದಯ್ ಕೆ ಮೆಹ್ತಾ ನಿಲ್ತಾರೆ ಅಂದ್ರೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಾವು ಕಾಲರ್ ಎತ್ಕೊಂಡು ಹೇಳ್ಬೋದು, ಒಂದು ಹೊಂಬಾಳೆ ಸಿನಿಮಾ ಇರ್ಬೋದು ಅಥವಾ KVN ಇರ್ಬೋದು. ಅದು ಬಿಟ್ಟರೆ ಈಗ ನಮ್ಮ ಉದಯ್ ಮೆಹ್ತಾ ಅವ್ರು ಇರ್ಬೋದು. ಇವರು ನಿಜವಾಗ್ಲೂ ಹೇಳ್ಬೇಕಂತಂದರೆ ಆ್ಯಡ್ಸ್ ಆಫ್. ಬಚ್ಚನ್ ಅನ್ನೋ ಸಿನಿಮಾದಲ್ಲೂ ಕೂಡ ಸರ್ ಅವರೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅವಾಗ್ಲೂ. ಬಟ್ ಅವರು ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ ಸರ್ ಸಿನಿಮಾ ಇಂಡಸ್ಟ್ರಿ. ಈ ಮಾರ್ಟಿನ್ಗಾಗಿ ಧ್ರುವ ಸರ್ಜಾ ಅವರು ಸರ್ ಧ್ರುವ ಈಗಲ್ಲ ಸರ್, ಅದಕ್ಕೂ ಮುಂಚೆಯಿಂದನೇ ತುಂಬ ಶ್ರಮ ಪಡ್ತಾರೆ ಸರ್. ಇಮ್ಮಿಡಿಯೇಟ್ ಒಂದು 15-20 ಡೇಸಲ್ಲಿ ಬೇಕಂದ್ರೆ ದಪ್ಪ ಆಗ್ಬಿಡ್ತಾರೆ, 15-20 ಡೇಸಲ್ಲಿ ಬೇಡ ಅಂದ್ರೆ ಇಮಿಡಿಯೇಟ್ ಇಳಿದು ಬಿಡ್ತಾರೆ. ತುಂಬ ಹಾರ್ಡ್ ವರ್ಕಲ್ಲಿ ಡಯಟ್ ಮಾಡ್ತಾನೆ ಸರ್ ಆ ಮನುಷ್ಯ. ಇದಾದ್ಮೇಲೆ ಇದೇ ರೀತಿ ಒಂದು KD ಸಿನಿಮಾ ಮಾಡ್ತಾ ಇದ್ದಾರೆ, ಅದರಲ್ಲೂ ಒಂದಷ್ಟು 1000 ಜನ ಊಟ ಮಾಡಿದ್ರು ಸರ್. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ ಹೇಳ್ತಾ ಮಾರ್ಟಿನ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರವಿ ಸಾಸ್ನೂರ್. ಮಾರ್ಟಿನ್ ಅಕ್ಟೋಬರ್ 11 ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ದೊಡ್ಡ ಮಟ್ಟದ ಸ್ಕೇಲಲ್ಲಿ ನಿರ್ಮಾಣ ಮಾಡಿದಂತಹ ನಿರ್ಮಾಣ ಸಂಸ್ಥೆಯ ಜೊತೆಗೆ ಬಹಳಷ್ಟು ಟೆಕ್ನಿಷಿಯನ್ಸು ಕೈ ಜೋಡಿಸಿದ್ದಾರೆ. ಅದರಲ್ಲಿ ವೆನ್ ಇಟ್ ಕಮ್ಸ್ ಟು ಸ್ಟಂಟ್ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭಾವಂತ ಸಾಹಸ ನಿರ್ದೇಶಕ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಸುದ್ದಿ ಮಾಡಿದಂತಹ ಹಾಗೂ ಸುದ್ದಿ ಮಾಡಿದ್ರು ಸಹ ವೆರಿ ಸಿಂಪಲ್ ಆಗಿ ಲೈಫ್ ಸ್ಟೈಲ್ನ ಕಳೀತಾ ಇರುವಂತಹ ರವಿವರ್ಮ ಜೊತೆ ಬಂದಿದ್ದೀವಿ. ಡಾಕ್ಟರ್ ರವಿವರ್ಮ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವಿಜಯದಶಮಿದ ಆರ್ಥಿಕ ಶುಭಾಶಯಗಳು. ವಿಜಯದಶಮಿ ದಿವಸ ನಿಮಗೊಂದು ಬಂಪರ್ ಗಿಫ್ಟ್ ಕೊಡಲಿಕ್ಕೆ ಒಂದು ಸಿನಿಮಾ ಬರ್ತಾಯಿದೆ. ಆ ಸಿನಿಮಾ ಗೆಲ್ಲಿಸಿದ್ರೆ ಅದರಿಂದ ಇನ್ನೂ ಬೇರೆ ಬೇರೆ ಲೆವೆಲ್ಗೆ ಎಲ್ಲ ಕನ್ನಡ ಟೆಕ್ನಿಷಿಯನ್ಸು ಇನ್ನೂ ಕೆಲಸ ಮಾಡೋಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಅಲ್ಲ, ರವಿವರ್ಮ ಅವ್ರ ಹತ್ರ ಬಂದಾಗೆಲ್ಲ ಏನಾದ್ರು ಒಂದು ವಿಶೇಷತೆ ಇರುತ್ತೆ. ಅದು ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ರಾಜ್ಯೋತ್ಸವ ಆಗಿರ್ಬೋದು. ಸರ್, ಇದೆಲ್ಲವೂ ಹೇಗೆ ಕರೆಕ್ಟ್ ಆಗುತ್ತೆ ನಿಮಗೆ ಅಂತ? ಎಲ್ಲ ಭಗವಂತಂದೇ ಸರ್, ನಮ್ದೇನಿಲ್ಲ. ಇವಾಗ ಅವರು ಹೆಂಗೆ ಹೇಳ್ತಾರೆ ಆ ರೀತಿ ನಡ್ಕೊಂಡು ಹೋಗ್ಬೇಕಷ್ಟೇ. ನಾವು ಅವನು ಹೇಳಿದ್ದಲ್ಲಿ ನಾವು ನಡ್ಕೊಂಡೋಗಿ ನಾವು ಕೆಲಸ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇಲ್ಲಿಗೆ ಬಂದಿರೋದೇ ಮಿರಾಕಲ್. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಆಟೋ ಓಡಿಸ್ಕೊಂಡಿದ್ದವನು, ಎಲ್ಲೋ ಒಂದು ಕಡೆ ಕಂಪನಿ ಸೀಸಿಂಗ್ ಕೆಲಸ ಮಾಡ್ಕೊಂಡು ವೆಹಿಕಲ್ ಲೋನ್ ಕಟ್ತಿರೋ ಗಾಡಿಗಳು ಸೀಸ್ ಮಾಡ್ಕೊಂಡಿದ್ದಂಥವನು ಇವತ್ತಿನ ಸಹ ಭಗವಂತ ಇಲ್ಲಿ ಗಂಟ ನಮ್ಗೆ ಕರ್ಕೊಂಬಂದವನೆ ಅಂತಂದರೆ ನಿಜವಾಗ್ಲೂ ಆ ಒಂದು ದೇವರಿಗೆ ನಾನು ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ಇಷ್ಟ ಇಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಏನು ಒಂದು ಒಳ್ಳೆತನ ಅವ್ರು ಮಾಡಿದ್ರು, ಅದ್ರ ಫಲ ನಾನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಒಳ್ಳೆ ಮಾತಿತ್ತು. ತುಂಬ ಜನಕ್ಕೆ ಇದು ಇನ್ಸ್ಪೈರ್ ಆಗುವಂಥ ಮಾತು. ಅಪ್ಪ ಅಮ್ಮನ ಪುಣ್ಯ ಮಕ್ಕಳನ್ನ ಕಾಯುತ್ತೆ, ಮಕ್ಕಳನ್ನ ದೊಡ್ಡ ಮಟ್ಟಿಗೆ ಬೆಳೆಸುತ್ತೆ ಅಂತ. ನಾಗಮಂಗಲ್ಗೆ ಹೋದಾಗೆಲ್ಲ ನನಗೆ ನೀವು ತುಂಬ ನೆನಪಾಗ್ತೀರಾ ಸರ್. ಆ ಮಾಯಮ್ಮ ದೇವಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ನನಗೆ ಗೊತ್ತಿರಲಿಲ್ಲ. ಆ ಅರ್ಚಕರು ಹೇಳೋರು, ಸರ್ ಇದು ರವಿ ಅಣ್ಣ ಮಾಡಿಸಿದ್ದು, ಇದು ರವಿ ಅಣ್ಣ ಹೇಳಿದ್ದು. ನನಗೆ ಎಲ್ಲಿಯ ರವಿವರ್ಮ, ಮಾಯಮ್ಮ ತಾಯಿ, ಆ ಕನೆಕ್ಷನ್ ಏನು ಅಂತ ಕೇಳಿದಾಗ ಅವ್ರು ಸಿಕ್ಕಾಗ ಕೇಳಿ ಅಂದ್ರೆ ನನಗೊಂದು ಆ ಕನೆಕ್ಷನ್ ಬೇಕು ನನಗೆ. ಏನಿಲ್ಲ ಸರ್, ನಮ್ಮ ಮನೆ ದೇವರು ಅವರು. ಅಂದರೆ ನಮ್ಮ ಅಪ್ಪ ಅಮ್ಮ ಏನು ಮನೆ ದೇವರು ಅಂತ ಒಂದು ತೋರಿಸಿದ್ದಾರೆ, ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇವತ್ತೊಂದು ದಿವಸ ನಾನು ಈ ಮಟ್ಟಕ್ಕಿದ್ದೀನಿ ಅಂತಂದರೆ ಆ ಯಮ್ಮನ ಪವಾಡ, ಆ ಯಮ್ಮನ ಒಂದು ಆಶೀರ್ವಾದನೇ ನಾನು ಇಲ್ಲಿ ಗಂಟ ಇರೋದು. ಬಟ್ ಜೊತೆಗೆ ನನ್ನ ಕೆಲಸ ಒಂದು ಹಾನೆಸ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಕರ್ನಾಟಕ ಸ್ಟೆಂಟ್ ಯೂನಿಯನ್ ಅಲ್ಲಿ ಆ ಸಂಘದಲ್ಲೂ ಒಂದು ದೇವಸ್ಥಾನ ಇದೆ ಅಂತ ನಾನು ಫೀಲ್ ಮಾಡ್ತೀನಿ. ಆ ದೇವಸ್ಥಾನ ನನ್ನ ಇಲ್ಲಿ ಗಂಟ ದೇವರು ನನ್ನ ಇಲ್ಲಿ ಗಂಟ ಕರ್ಕೊಂಬಂದಿದೆ ಸರ್. ಅಲ್ಲ, ಬೆಂಗಳೂರು ಟು ಬಾಲಿವುಡ್ ಅನ್ನುವಂಥ ಮಾತು ತುಂಬ ಜನ ಮಾತಾಡ್ತೀವಿ, ತುಂಬ ಜನ ಕೇಳ್ತೀವಿ, ತುಂಬ ವರ್ಷದಿಂದ ಆ ಮಾತು ಕೇಳ್ತಾ ಇದ್ದೀವಿ. ಬಟ್ ನಿಮ್ಮ ವಿಷಯಕ್ಕೆ ಬಂದಾಗ ನಾನು ಬಹಳ ಹೆಮ್ಮೆಯಿಂದ ಹೇಳುವಂಥ ಮಾತು, ಬೆಂಗಳೂರು ಟು ಬಾಲಿವುಡ್, ಬಾಲಿವುಡ್ ಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸುದ್ದಿ ಮಾಡ್ತಿರುವಂತಹ ಕನ್ನಡದ ಕೆಲವು ಪ್ರತಿಭಾವಂತರಲ್ಲಿ, ರಿಸ್ಕ್ ತೆಗೆದುಕೊಳ್ಳೋರಲ್ಲಿ ಡಾಕ್ಟರ್ ರವಿವರ್ಮ ಕೂಡ ಒಬ್ಬರು. ಈ ಫೀಲ್ ಹೇಗಿದೆ? ಅಂದರೆ ಇವಾಗ ನೀವು ಹೇಳಿದ್ರಲ್ಲ ಬ್ಯಾಂಗ್ಳೂರ್ ಟು ಬಾಲಿವುಡ್ ಅನ್ನೋದಂದರೆ, ಅದನ್ನು ಒಂದು ಸರಿ ಹಿಂದೆ ತಿರುಗಿ ನೋಡಿದಾಗ ಆ ಜರ್ನಿ ನೋಡಿದ್ರೆ ಎಲ್ಲಿದ್ದೋ ನಾನು ಇಲ್ಲಿ ಗಂಟ ಬಂದಲ್ಲ ಅನ್ನೋ ಒಂದು ಅಂದರೆ ಆ ಒಂದು ಸ್ಟ್ರಗಲ್ ಲೈಫ್ ನೋಡ್ಕೊಂಡು ಎಂಜಾಯ್ ಮಾಡಿದ್ದು ಮತ್ತು ಅದನ್ನೆಲ್ಲ ಫೇಸ್ ಮಾಡ್ಕೊಂಬಂದಿದ್ದು ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ. ಬಟ್ ರಿಸ್ಕ್ ಅನ್ನೋದು ಬಂತು ಅಂದರೆ ನನ್ನ ಜಾಬೇ ಅದು.
ಇವಾಗ ನಾನೇ ಆಗಲಿ ಯಾರೇ ಆಗಲಿ ಸ್ಟಂಟ್ ಅಂತಂದರೆ ಏನೋ ಒಂದು ಕೆಲಸ ಗೊತ್ತಿದ್ದರೂ ಗೊತ್ತಿಲ್ಲದೇ ಇರೋನು ಅದು ಬೀಳೋಂಥ ಕೆಲಸನೇ. ಅಲ್ಲಿ ಏನೋ ಒಂದು ರಿಸ್ಕ್ ಫ್ಯಾಟ್ ನಡೆಯೋಂಥ ಒಂದು ಸ್ಥಳನೇ ಅದು, ಒಂದು ವರ್ಕಿಂಗ್ ಪ್ಯಾಟ್ರನ್ನೇ ಅದು ರಿಸ್ಕ್ ಕೊಡೋದು ಬಿಡೋದು ಎಲ್ಲ ಭಗವಂತನ ಕೈಲಿದೆ. ಬಟ್ ನಮ್ಮ ಶ್ರಮ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟೇನಿಲ್ಲ. ಅದೇ ಆ ಶ್ರಮದ ಒಂದು ಪ್ರತಿಫಲನೇ. ಮತ್ತು ನನ್ನ ಜೊತೆ ಇದ್ದಂಥ ಎಲ್ಲ ನನ್ನ ಅಸಿಸ್ಟೆಂಟ್ಗಳಿರ್ಬೋದು, ನನ್ನ ಫೈಟರ್ಸ್ಗಳಿರ್ಬೋದು, ಅವರುಗಳ ಒಂದು ಶ್ರಮವೂ ಇದೆ ಇದರಲ್ಲಿ. ನಾನೊಬ್ಬನೇ ಅಲ್ಲ, ಎಲ್ಲ ಅವ್ರುಗಳು ಶ್ರಮಪಟ್ಟು ನನ್ನ ಜೊತೆಗೂಡಿ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತಿನ ದಿವಸ ನಾನು ಬ್ಯಾಂಗ್ಳೂರ್ ಟು ಬಾಲಿವುಡ್ಡು ಏನಾಗಿದ್ದೀನಿ, ಏನು ಹೆಸರು ಮಾಡ್ತಾ ಇದ್ದೀನಿ ಎಲ್ಲ ಅದಕ್ಕೆ ಹೋಗಿ ಒಂದು ನನಗೊಂದು ಸಪೋರ್ಟ್ ಮಾಡಿದಂಥ ಒಂದು ಮೈಲಿಗಲ್ ಅಂತ ಟೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಕರ್ನಾಟಕ ಸ್ಟಂಟ್ ಯೂನಿಯನ್ಲಿರೋಂಥ ನನ್ನ ಫೈಟರ್ಸ್ಗಳು ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇಲ್ಲ ಅಂತ ಗ್ಯಾರಂಟಿ. ಆಮೇಲೆ ಇಲ್ಲಿಗಂಟ ಇನ್ನೂ ಒಂದು ನಾನು ಬೆಳಕೆ ಮೂಲ ಕಾರಣ ನನ್ನ ಕನ್ನಡದ ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ನಿರ್ದೇಶಕರು. ಯಾಕಂದರೆ ಅವ್ರು ಕೊಟ್ಟಂಥ ಒಂದು ಚಾಲೆಂಜ್, ಅವ್ರು ಏನೇನು ಹೊಸದಾಗಿ ಏನು ಕ್ರಿಯೇಟ್ ಮಾಡ್ಕೊಂಬರ್ತಾರೆ ಅದ್ರ ಜೊತೆ ನಾನು ಕೈ ಜೋಡಿಸ್ಕೊಂಡು ಹೋಗಿದ್ದಕ್ಕೆ ಇವತ್ತಿನ ಸಹ ನಾನು ಇಲ್ಲಿ ಗಂಟ ಬಂದೆ. ಅದೇ ತಕ್ಕನಾಗೆ ನನ್ನ ನಿರ್ಮಾಪಕರುಗಳು, ಎಲ್ಲ ಥರದ ನಿರ್ಮಾಪಕರುಗಳು, ಕನ್ನಡ ನಿರ್ಮಾಪಕರುಗಳು ಮತ್ತು ನನ್ನ ಹೀರೋಗಳು, ಇವರೆಲ್ಲ ಏನು ಸಪೋರ್ಟ್ ಮಾಡಿ ನನ್ನ ಜೊತೆ ನಾವು ಹೇಳಿದ್ದನ್ನು ಒಂಚೂರು ಆ ಕೆಲಸಗಳನ್ನ ಪಾಲನೆ ಆಗಿ ಅದಕ್ಕೊಂದು ನಾನು ಕೇಳಿದೆಲ್ಲ ಒಂದು ಒದಗಿಸ್ಕೊಟ್ಟು ನಿರ್ಮಾಪಕರೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಇವತ್ತಿನ ಸಹ ಇಲ್ಲಿ ಈ ಬ್ಯಾಂಗ್ಳೂರಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದವನು ಇವತ್ತು ಬಾಲಿವುಡ್ ಗಂಟ ಹೋಗಿದ್ದೀನಿ ಅಂತಂದರೆ ಇಷ್ಟೆಲ್ಲ ಎಷ್ಟೋ ಜನ ಇದ್ದಾರೆ. ಇನ್ನೂ ಹೇಳ್ಕೊಂಡ್ರೆ 1000 ಇದೆ. ಬಟ್ ಇದ್ರ ಜೊತೆ ಆಮೇಲೆ ನಿಮ್ಗಳ್ದು ಇದ್ದಾವೆ, ಸತ್ಯವಾಗಿ ಹೇಳ್ತೀನಿ. ಅದು ನಾನು ಎಂದಿಗೂ ಮರೆಯಲ್ಲ. ಎಲ್ಲ ನಮ್ಮ ಕನ್ನಡ ಚಿತ್ರರಂಗದ ಮೀಡಿಯಾದವರು ನಾನು ಏನು ಇಲ್ಲಿ ಗಂಟೆ ಬೆಳೆಸ್ಕೊಂಡು ಬಂದಿದ್ದಾರೆ, ಅದು ನಾನು ನಿಜವಾಗ್ಲೂ ಚಿರಋಣಿ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರವಿ ವರ್ಮಾ ಅವರು ತಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ ಮಧ್ಯದಲ್ಲಿ ಒಂದು ಪದ ಬಳಸಿದ್ರಿ, ನನ್ನನ್ನು ಬೆಳೆಸಿದವರು ನನ್ನ ನಿರ್ಮಾಪಕರು, ಕನ್ನಡದ ಅಭಿಮಾನಿಗಳು, ಅದ್ರ ಜೊತೆಗೆ ನನ್ನ ಹೀರೋಗಳು ಅಂದ್ರಿ. ನನ್ನ ಹೀರೋಗಳು ಅನ್ನೋ ಆ ಮಾತಲ್ಲೇ ಒಂದು ಎಮೋಷ್ನಲ್ ಬಾಂಡಿಂಗ್ ಕಾಣಿಸ್ತು ನನಗೆ. ಅದಕ್ಕೊಂದು ಸ್ಪಷ್ಟೀಕರಣ ಬೇಕು ನನಗೆ. ಸ್ಪಷ್ಟೀಕರಣ ಅಂತಂದರೆ ಸರ್, ಇವಾಗ ನಾವೇನಂತ ಅಂತೀವಿ, ಈಗ ಏನೋ ಒಂದು ಸ್ಟಂಟನ್ನು ಕಂಪೋಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಕಂಪೋಸ್ ಮಾಡಿದಾಗ ಅದಕ್ಕೆ ಜೀವ ಕೊಡೋದೇ ಹೀರೋ. ಯಾರು ಬೇಕಾದ್ರೂ ಕಂಪೋಸ್ ಮಾಡ್ಬೋದು, ಅದನ್ನು ಜನಗಳಿಗೆ ರೀಚ್ ಆಗಬೇಕು. ಜನಗಳಿಗೆ ಇಷ್ಟಪಡೋಂಥ ಹೀರೋ ನನ್ನ ಹೀರೋ. ಸೂಪರ್, ಫ್ಯಾಂಟಾಸ್ಟಿಕ್. ಏನು ಸರ್, ಯಾಕಂದರೆ ಇವಾಗ ನನ್ನ ಕಲೆ ತೋರಿಸ್ಬೇಕು ಅಂತಂದರೆ ಅಲ್ಲಿ ಹೀರೋ ತೊಗೊಂಬಂದು ನಾವು ಮುಂದೆ ನಿಲ್ಲಿಸ್ಬೇಕು. ಆ ಹೀರೋ ಅದೇ ಕಷ್ಟಪಡಬೇಕು. ಆ ಹೀರೋ ಕಷ್ಟಪಟ್ಟಾಗಲೇ ನನ್ನ ಹೆಸರು ಒಂಚೂರು ಮೇಲಕ್ಕೆ ಹೋಗೋದು. ಏಕಾಏಕಿ ನಾನು ಕಂಪೋಸ್ ಮಾಡಿಬಿಟ್ಟಿದ್ದೀನಿ, ನೀನು ಇಷ್ಟ ಮಾಡ್ಕೊಳಮ್ಮ ಅಂತಂದ್ರೆ ಆಗೋದಿಲ್ಲ. ತೆರೆ ಹಿಂದೆ ರವಿ ವರ್ಮ ಪಟ್ಟ ಕಷ್ಟನ ತೆರೆ ಮೇಲೆ ತೋರಿಸುವಂಥದ್ದು ಹೀರೋ. ಅದಕ್ಕೆ ರವಿ ವರ್ಮ ಅವರ ನನ್ನ ಹೀರೋ. ಹೌದು, ಅದಕ್ಕೆ ಯಾರೇ ಆಗಲಿ, ನಾನು ಯಾವ್ಯಾವ ಸಿನಿಮಾ ಮಾಡ್ತೀನಿ ಅವರೆಲ್ಲ ನನ್ನ ಹೀರೋಗಳೇ ಸರ್, ಅಷ್ಟೇನೇನಿಲ್ಲ. ಯಾಕಂದರೆ ಅವರು ಏನು ಜನಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ಪರ್ಫಾರ್ಮೆನ್ಸ್ ತೋರಿಸ್ತಾರೆ, ಅದನ್ನು ಜನಗಳು ನೋಡಿ ಎಂಜಾಯ್ ಮಾಡ್ತಾರೆ, ಅವಾಗಲೇ ನನಗೆ ಸಕ್ಸಸ್ ಸಿಗೋದು ಸರ್. ಅದರಿಂದ ನಾನು ಯಾವಾಗಲೂ ನನ್ನ ಹೀರೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ಮಾರ್ಟಿನ್ ಸಿನಿಮಾದ ಮೇಕಿಂಗ್ ಎಷ್ಟು ಸುದ್ದಿ ಮಾಡ್ತಾ ಇದೆಯೋ, ನಮ್ಮ ಸರ್ ಹೇಳ್ತಾ ಇದ್ರು, ರವಿ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಇದೆ, ಅದನ್ನು ರವಿ ವರ್ಮ ಅವರ ಬಾಯಲ್ಲೇ ಕೇಳಬೇಕು, ಮೈ ಜುಮ್ಮನಂತೆ, ಗ್ಯಾರಂಟಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಿಗೆ ಸುದ್ದಿ ಆಗುವಂಥ ಸೀಕ್ವೆನ್ಸ್ ಅಂತಾರೆ ಸರ್. ಆ ಸೀಕ್ವೆನ್ಸನ್ನು ಬಿಟ್ಟು ಕೊಡದೇನೆ ಅದೊಂದು ಹೈಲೈಟ್ಸ್ ಬಗ್ಗೆ ಮಾತಾಡೋದಾರೆ. ಅಂದರೆ ದೊಡ್ಡದೊಂದು ಚೇಸ್ ಆಗಿ ಆ್ಯಕ್ಷನ್ ನಡಿಬೇಕಾಯ್ತು. ಇವಾಗ ಕಾರಣಾಂತರದಿಂದ ಏನಾಯಿತು, ಚೇಸ್ ಮಾಡೋ ಟೈಮಲ್ಲಿ ಡೇಟ್ ಕ್ಲಾಶ್ಗಳಾಗ್ತಾಯಿತ್ತು. ಓಕೆ, ಇವಾಗ ನಾವು ಚೇಸ್ ಮಾಡ್ಬೇಕಾದ್ರೆ ಹೀರೋನ ಕಮ್ಮಿ ಬಳಕೆ ಮಾಡ್ತಾಯಿದ್ವಿ. ಅವ್ರು ಬಂದು ಆ ಟೈಮಲ್ಲಿ KD ಸಿನಿಮಾ ಅದು ಇದೆಲ್ಲ ಮಾಡಬೇಕಾಯಿತು, ಡೇಟ್ ಮಿಸ್. ಸೇವಲ್ಟೆನಿಸಿ ಇನ್ನೊಬ್ಬ ಆ್ಯಕ್ಷನ್ ಡೈರೆಕ್ಟರ್ ಬೇಕಾಗಿತ್ತಲ್ಲ. ಓಕೆ, ಅಂದರೆ ಆಫ್ಟರ್ ಚೇಸ್ ಮುಗಿದ್ಮೇಲೆ ಒಂದು ಸೋಲೋ ಫೈಟ್ ಇದೆ. ಆ ಫೈಟ್ ತೆಗಿಲಿಕ್ಕೆ ಇನ್ನೊಬ್ಬ ಆ್ಯಕ್ಷನ್ ಡೈರೆಕ್ಟರ್ ಬೇಕು ಅಂದಾಗ ಸರಿ ಅಂದ್ಬಿಟ್ಟು ಪ್ರೀವಿಯಸ್ ಹಿಂಗಿದ್ರು ರಾಮ್ ಲಕ್ಷ್ಮಣ್ ಮಾಡಿದರು. ಸರಿ ಅವ್ರು ಇಟ್ಕೊಂಡು ಮಾಡ್ಕೊತೀನಿ ಅಂದರೆ ಅಫ್ಕೋರ್ಸ್ ಅಂತ ಅಂದ್ಬಿಟ್ಟು ಮಾಡಿದ್ರು. ಸರಿ ಅಂದ್ಬಿಟ್ಟು ಚೇಸ್ ಪಾರ್ಟ್ ನಾನು ಮಾಡಿರ್ತೀನಿ, ಅಲ್ಲಿ ಲೀಡಿಂದ ಅವ್ರು ಆ್ಯಸ್ ಇಟ್ ಈಸ್ ತಗೋತಾರೆ ಅಂತ ಅಂದ್ಬಿಟ್ಟು ಹಿಂಗೆ ಡಿವೈಡ್ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ವಿ. ಬಟ್ ಹಿಂಗೆ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡಿದ್ಮೇಲೆ ಏನಾಯಿತು ಅಂದರೆ ಚೇಸ್ ಪೋರ್ಷನ್ ಹೆವಿ ಆಗೋಯ್ತು. ಓಕೆ, ಯಾವ ರೀತಿ ಹೆವಿ ಆಗೋಯ್ತು ಅಂದರೆ ಹೋಗ್ತಾ 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 ನಿರ್ಮಾಪಕರ ಖುಷಿಪಟ್ಟು ಇನ್ನೂ ಏನು ಬೇಕು ಮಾಡಿ ಆ ಲೆವೆಲ್ಗೆ ಬಂದ್ಬಿಡ್ತು. ಆ ಥರ ಇದ್ದಾಗ ಏನಾಯಿತು ಅಂತಂದರೆ ಒಂದೊಂದು ಶಾರ್ಟ್ಸು ನೀವು ಇವತ್ತಿನ ದಿವಸ ಏನು ಬೇರೆ ಹಾಲಿವುಡ್ ಸಿನಿಮಾ, ನಾನು ಯಾವುದು ಬಾಲಿವುಡ್ ಆಗಲಿ ಅಥವಾ ಟಾಲಿವುಡ್ ಅಂತ ಹೇಳ್ತೀನಿ ಅಂತ ಇದಿಲ್ಲ. ಹಾಲಿವುಡ್ ಸಿನಿಮಾದಲ್ಲಿ ನೋಡಿದ್ರೆ ಚೇಸ್ ಹೆಂಗಿರುತ್ತೆ ಆ ಫೀಲಲ್ಲಿದೆ. ಅಫ್ಕೋರ್ಸ್ ಅವ್ರಿಗಿನ್ನೂ ಹೆಚ್ಚು ಅವ್ರಿಗೆ ಟೆಕ್ನಿಕಲ್ ಆಗಿ ವರ್ಕ್ ಮಾಡಲಿಕ್ಕೆ ಎಕ್ವಿಪ್ಮೆಂಟ್ಗಳಿಂದ ಹಿಡಿದು ಎಲ್ಲ ಸಿಗ್ಬೋದು, ಇಲ್ಲ ಅಂತ ಹೇಳಲ್ಲ. ನಮಗೆ ಸಿಗೋಂಥ ನಮ್ಮ ಕರ್ನಾಟಕದಲ್ಲಿ ನಮಗೆ ಸಿಗೋಂಥ ಒಂದು ಎಕ್ವಿಪ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇರೋಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಅಷ್ಟೂ ಇಟ್ಕೊಂಡು ನಾವು ಏನು ಔಟ್ಪುಟ್ ಕೊಡ್ಬೋದು ಅನ್ನೋದನ್ನು ನಾವು ಕೆಲಸ ಮಾಡಿ ತೋರಿಸಿದ್ದೀವಿ. ಅದು ನೀವುಗಳು ಇನ್ನೇನು 11ನೇ ತಾರೀಕು ನೋಡ್ತೀರಿ. ನೋಡಿದ್ಮೇಲೆ ನೀವೇ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀರಿ. ಅಂದರೆ ಒನ್ ಆಫ್ ನನ್ನ ಲೈಫ್ ಕೆರಿಯರಲ್ಲೇ ಒಂದು ಬೆಸ್ಟ್, ಇವತ್ತು ಇಷ್ಟು ದಿವಸ ಮಾಡಿರೋದ್ರಲ್ಲಿ ಒಂದು ಬೆಸ್ಟ್ ಆ್ಯಕ್ಷನ್ ಸೀಕ್ವೆನ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಬಟ್ ಮಾರ್ಟಿನಲ್ಲಿ ಒಂದೇ ಸೀಕ್ವೆನ್ಸ್ ಅಲ್ಲ, ಈ ಥರದ್ದು ತುಂಬ ಸೀಕ್ವೆನ್ಸ್ಗಳಿದ್ದಾವೆ. ಒಂದು ಫೈರ್ ಸೀಕ್ವೆನ್ಸ್ ಇದೆ, ಇನ್ನೊಂದು ಚೇಸ್ ಇದೆ, ಇನ್ನೊಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಒಂದು ಆ್ಯಕ್ಷನ್ ಇದೆ, ಆಮೇಲೆ ಇನ್ನೊಂದು ಸಾಂಗ್, ಇಂಟ್ರಡಕ್ಷನ್ ಸಾಂಗಲ್ಲಿ ಒಂದಷ್ಟು ಇದೆ. ಆ ಸಾಂಗ್ ಅಂತೂ ನಿರ್ಮಾಪಕರು ನಿಜವಾಗ್ಲೂ ಸರ್ 2 ಕೈ ಎತ್ತು ಮುಗಿಬೇಕು ಅವರು, ನಿಜವಾಗ್ಲೂ ಹೇಳ್ಬೇಕಂತಂದರೆ. ನಾಟ್ ಒನ್ ಅಥವಾ ಹೋದರೆ ಒಂದು ಹೊರಗಡೆ ಯಾವುದೋ ಒಂದು ಕಂಟ್ರಿ ಶೂಟ್ ಮಾಡ್ಬೋದು ಅನ್ನೋದಲ್ಲ ಸರ್. ಹೊರಗಡೆ ಕಂಟ್ರಿಯಿಂದ ಹಿಡಿದು ನಮ್ಮ ಇಂಡಿಯಾದಲ್ಲಿ ಎಷ್ಟು ಕಡೆ ಶೂಟ್ ಮಾಡ್ಬೋದು, ಪ್ಲಸ್ ಸೆಟ್ ಒಳಗಡೆ ಶೂಟ್ ಮಾಡಿ ಆ್ಯಡ್ಸ್ ಆಫ್ ಸರ್. ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಫಸ್ಟ್ ಸಾಂಗ್ ಮಾತ್ರ. ನೀವು ನೋಡಿದ್ರೆ ಮೈ ಜುಮ್ ಅನ್ನಿಸುತ್ತೆ ಮಾತ್ರ, ನಿಜ ಹೇಳ್ಬೇಕಂತಂದರೆ. ಗಟ್ಸ್ಬೇಕು ಸರ್, ನಿರ್ಮಾಪಕರು ಗಟ್ಸ್ಬೇಕು ಅನ್ನೋದಕ್ಕೆ ಇವರು ಒಬ್ಬರು. ಯಾಕಂದರೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಕಾಲರ್ ಎತ್ಕೊಂಡು ಹೇಳ್ಬೋದು, ಒಂದು ಹೊಂಬಾಳೆ ಸಿನಿಮಾ ಇರ್ಬೋದು ಅಥವಾ KVN ಇರ್ಬೋದು. ಅದು ಬಿಟ್ಟರೆ ಈಗ ನಮ್ಮ ಉದಯ್ ಮೆಹ್ತಾ ಅವ್ರು ಇರ್ಬೋದು. ಇವರು ನಿಜವಾಗ್ಲೂ ಹೇಳ್ಬೇಕಂತಂದರೆ ಆ್ಯಡ್ಸ್ ಆಫ್. ಈಗೀಗ ನಾನು ಮಾಡ್ತಾರೋ ಒಂದಷ್ಟು ಸಿನಿಮಾಗಳಲ್ಲಿ ಎಲ್ಲ ನಿರ್ಮಾಪಕರು ಇದೇ ರೀತಿಯೇ ಒಂದು ಸಿನಿಮಾಗಳು ಮಾಡ್ತಾಯಿದ್ದಾರೆ. ಈಗಷ್ಟೇ ಜಸ್ಟ್ 45 ಮುಗಿಸ್ಕೊಂಬಂದ್ವಿ. ಆ ನಿರ್ಮಾಪಕರು ಅಷ್ಟೇ ಸರ್, ನಿಜವಾಗ್ಲೂ ಅವ್ರಿಗೂ ಗಟ್ಸ್ಬೇಕು ಸರ್. ಅಂದರೆ ಇವತ್ತಿನ ದಿವಸ ಗೊತ್ತಿದ್ದು ಸಿನಿಮಾ ಜನಗಳಿಗೆ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡಿದ್ರೆ ಜನಗಳು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ತಿಳ್ಕೊಂಡು ಬೇರೆ ಸ್ಟೇಟ್ ಅವ್ರ ಸಿನಿಮಾಗೆ ನಾವು ಹೆಂಗೆ ಪೈಪೋಟಿಯಾಗಿ ನಿಲ್ಬೋದು ಅನ್ನೋ ರೀತಿಯಲ್ಲಿ ನಿರ್ಮಾಪಕರು ಒಂದೊಂದು ಸ್ಟೆಪ್ ಇಟ್ಕೊಂಡು ಬರ್ತಾಯಿದ್ದಾರೆ. ನಿಜವಾಗ್ಲೂ ಆ ಥರ ಎಲ್ಲ ಬರ್ತಾರೋ ನಿರ್ಮಾಪಕರಿಗೆ ನನ್ನ ಒಂದು ಹೃದಯಪೂರ್ವಕವಾದಂಥ ಒಂದು ವೆಲ್ಕಮ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನಿಜವಾಗ್ಲೂ ಹೇಳ್ಬೇಕು. ಮೊನ್ನೆ ಮುರಳಿ ಮಾಸ್ಟರ್ ಜೊತೆ ಮಾತಾಡೋಗ್ಲಿ ಇದೆ ಅಂದ್ರವರು. ಇಂಟ್ರೊಡಕ್ಷನ್ ಸಾಂಗ್ ಇದೆ ಸರ್, 10 ಸೆಕೆಂಡ್ 15 ಸೆಕೆಂಡ್ಗೆ ಲೊಕೇಶನ್ ಕೀಪ್ ಆನ್ ಚೇಂಜ್ ಆಗ್ತಾ ಹೌದು ಅದನ್ನೇ ಹೇಳ್ತಾ ಇರೋದು. ನಾನೇ ಹೇಳ್ತಾ ಇನಲ್ಲ, ಇಂಡಿಯಾ ಒಂದೇ ಅಲ್ಲ, ಹೊರಗಡೆ ಕಂಟ್ರಿಗೆ ಹೋಗಿ ಅಲ್ಲಿಗೆ ಎಲ್ಲ ಕ್ರೂಗಳನ್ನೂ ಕರ್ಕೊಂಡೋಗಿ ಇನ್ಕ್ಲೂಡಿಂಗ್ ವಿತ್ ಆ್ಯಕ್ಷನ್ ಟೀಮ್ ಕರ್ಕೊಂಡೋಗಿ ತಿರ್ಗಿ ಅಲ್ಲಿ ಶೂಟಿಂಗ್ ಮುಗಿದ್ಮೇಲೆ ಮತ್ತೆ ಬೆಂಗಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮತ್ತೆ ಅದರದ್ದೊಂದು ಪ್ಯಾಚ್ ವರ್ಕ್ ಸೆಟ್ ವರ್ಕ್ಗಳು ಮಾಡ್ಬೇಕಾದ್ರೆ ನಿಜವಲ್ಲ ಅದು ಹೇಳ್ತೀವಲ್ಲ, ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗಿದೆ ಅಂದರೆ ನೀವು ನೋಡಿದಾಗಲೇ ಗೊತ್ತಾಗುತ್ತದು. ಸ್ಪೆಷಲ್ ಒಂದು ಪದ ಹೇಳ್ತಾರೆ ಅವರು. AP ಅರ್ಜುನ ಒಂದು ಲಿರಿಕ್ಸ್ ಬರೀತಾರಂತೆ, ರುಂಡ ಚಂಡಾಡಿದ ಅಂತ. ಆ ಲಿರಿಕ್ಸ್ಗೆ ನಾನು ಏನು ಸ್ಟೆಪ್ ಹಾಕಿಸ್ಲಿ ಅಂತ ಕನ್ಫ್ಯೂಸ್ ಆಗಿದ್ದೆ. ಹೌದು ಸರ್, ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ, ಕಾರಿನ ಕತೆ ಒಂದು ಶಾರ್ಟಲ್ಲೇ ಅದು ಬಳಕೆ ಆಗುತ್ತೆ, ಅದು ಯೂಸ್ ಆಗದಿರ, ಅದು ದೊಡ್ಡ ರಿಸ್ಕ್ ಅಲ್ಲ. ನೈಟಲ್ಲಿ ಒಂದು ಮಸ್ಟ್ಯಾಂಗ್ ಒಂದು ಕಾರ್ ಇಟ್ಕೊಂಡು ಒಂದು ಚೇಸ್ ಮಾಡಬೇಕು ಅಂತಂದರೆ ವೈಜಾಗಲ್ಲಿ ಒಂದು 6 ದಿವಸ ಶೂಟ್ ಮಾಡಿ 6-7 ದಿವಸ 7 ದಿವಸ ಶೂಟ್ ಮಾಡಿದ್ವಿ. ತಿರ್ಗಿ ಅದ್ರದ್ದು ಬ್ಯಾಲೆನ್ಸ್ ವರ್ಕ್ ಮತ್ತೆ ಬಾಂಬೆಲಿ ಒಂದು 7 ಡೇಸ್ ಶೂಟ್ ಮಾಡಿದ್ವಿ. ಓಕೆ, ಬಾಂಬೆಲಿ ಶೂಟ್ ಮಾಡಬೇಕಾದ್ರೆ ಸರ್ ಕಾರ್ ಓಡಿಸ್ತಾ ಇದ್ವಿ. ಬಾಂಬೆ ಮೇನ್ ಸಿಟಿ ರೈಲ್ವೆ ಸ್ಟೇಷನ್ ಎದುರುಗಡೆ ಸರ್ಕಲ್ ಒಂದು ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಸರ್. ಓಕೆ, ಇಲ್ಲಿಂದ ಸ್ಪೆಷಲ್ ಡ್ರೈವರ್ ಕರ್ಕೊಂಡು ಹೋಗಿದ್ದೀವಿ. ಅವ್ರು ಹೀಗೆ ಹೋಗಿ ಗಾಡಿ ಹಂಗೆ ತಿರುಗಿಸ್ಕೊಂಡು ಎತ್ಕೊಂಬರ್ಬೇಕು. ಅವ್ರ ಕೈಯಲ್ಲಿ ಅದು ಆಗ್ತಾಯಿಲ್ಲ. ಅದೆಲ್ಲ ಬರ್ರಿ ಅಂತ ಅಂದ್ಬಿಟ್ಟು ನಾನು ಕೂತ್ಕೊಂಡು ಫುಲ್ ಸ್ಕಿಡ್ ಮಾಡಿದ್ವಿ ಸರ್. ಪೂರ್ತಿ ಸ್ಪಿನ್ ನೋಡಿದೆ, ಹಿಂಗೆ ಸ್ಕಿಡ್ಡಾಗಿ ಹಿಂಗೆ ಹೋಗೋ ಟೈಮಲ್ಲಿ ಫುಲ್ ದಬಾಯಿಸ್ಕೊಂಡು ಹೋಗ್ಬಿಟ್ವಿ. ಅದೇನಾಯಿತು, ಇಲ್ಲೊಂದು ಫೋಲ್ ಇತ್ತು ಸರ್. ಏನಾಗಿದೆ, ನಾವು ಆಲ್ರೆಡಿ ಎಲ್ಲ ಚೇಸ್ ಮಾಡ್ತಾ ಟೈರ್ ಬಾಲ್ಡ್ ಆಗ್ಬಿಡ್ತು. ಓಕೆ, ಯಾವಾಗ ಹೊಡೆದ್ವಿ, ಇಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ, ಫುಲ್ ಸ್ಕಿಡ್ ಸಿಕ್ತು. ತಿರ್ಗಾಗಿ ಹಿಂಗೆ ಹೋಗ್ಬೇಕಾದ್ರೆ ಬ್ರೇಕ್ ಹೊಡೆದ್ರು ನಿಲ್ದಿರ ಹೋಗಿ ಫೋಲ್ಗೆ ಹೋಗಿದ್ವಿ. ಜಸ್ಟ್ ಫೋಲ್ಗೆ ಹೋಗಿ ಹಿಂಗೆ ಹೊಡೆದು ಸೈಡ್ ಹೋಗಿದೆ ಅಷ್ಟೇ ಸರ್, ಬೇರೆ ಏನೇನಿಲ್ಲ. ಓಕೆ, ವೀಕ್ಷಕರೇ, ಮಾರ್ಟಿನ್ ಸಿನಿಮಾ ನೋಡುವಾಗ ನೀವು ಇದನ್ನ ಎಂಜಾಯ್ ಮಾಡ್ತೀರಾ, ಮತ್ತೆ ರವಿವರ್ಮ ಸರ್ ಹೇಳಿದ್ದನ್ನು ನೆನೆಸ್ಕೋತೀರಾ. ಸರ್, ಈ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ಮಾಡುವಾಗ ನಿಮ್ಗೆ ಅನಿಸಿರುತ್ತಲ್ವಾ, ಇದು ಹೆವಿ ರಿಸ್ಕ್ ಗುರು, ನೆಕ್ಸ್ಟ್ ರೇಂಜಲ್ಲೇ ನಾನು ಮಾಡಿ ತೋರಿಸ್ತೀನಿ, ಮಾಡಬೇಕು ಅನ್ನೋಂಥದ್ದು. ಮಾರ್ಟಿನಲ್ಲಿ ಎಷ್ಟು ಕಡೆ ಅದು ಪ್ರೂವ್ ಮಾಡಿದ್ದೀರಾ ನಿಮ್ಮ ನೀವು? ತುಂಬ ಇದೆ ಸರ್. ಅದೇ ಹೇಳಿದ್ನಲ್ಲ, ಅವಾಗಲೇ ನಾನು ಹೇಳಿದಂಗೆ ಕ್ಲೈಮ್ಯಾಕ್ಸ್ ಚೇಸ್ ಇರ್ಬೋದು, ಮತ್ತು ಈ ನೈಟ್ ಚೇಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಒಂದು ಆ್ಯಕ್ಷನ್ ಇರ್ಬೋದು, ಎಲ್ಲ ಏನಾಗಿದೆ ಅಂದರೆ ಬೇರೆ ಲೆವೆಲ್ಗೆ ಸರ್ ಆ್ಯಕ್ಷನ್. ಬಟ್ ಇದಕ್ಕೆ ನನಗೆ ಮಾರ್ಟಿನ್ ಸಿನಿಮಾ ಏನಿದೆ ಇವತ್ತಿನ ಸಹ ಮಾರ್ಟಿನ್ ಸಿನಿಮಾ ಅಂತ ಏನು ಹೇಳ್ತಾ ಇದ್ದೀರಾ, ಮಾರ್ಟಿನ್ ಒಂದು ಪ್ರಾಜೆಕ್ಟ್ ಒಳಗಡೆ ನಾನು ಎಂಟ್ರಿ ಆಗಲಿಕ್ಕೆ ಮೇನ್ ಕಾರಣಕರ್ತ ನನ್ನ AP ಅರ್ಜುನ್ ಸರ್. ಯಾಕಂದರೆ ಅವನ ಬಾಂಧವ್ಯ ಬಂದು ತುಂಬ ದಿವಸಗಳು ಅವನು ಅಂತಲೇ ಮಾತಾಡ್ತೀನಿ, ಆ ಥರ ಅಂತಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್, ಅದಕ್ಕೋಸ್ಕರ ಇಲ್ಲ. ಬಟ್ ಡಿಪಾರ್ಟ್ಮೆಂಟ್ ವೈಸ್ ನಾನು ರೆಸ್ಪೆಕ್ಟ್ ಕೊಡಲೇಬೇಕು ಡೈರೆಕ್ಟರ್ ಅಂತ. ಬಟ್ ನನ್ನ ಸ್ನೇಹಿತ ಆಗಿರೋದಕ್ಕೆ ನಾನು ಅವನು ಅಂತ ಮಾತಾಡಿದೆ. ಬಟ್ ಅವರು ನಾನು ಹೆಂಗೆ ಅಂತಂದರೆ ಅವನ ಮೊದಲನೇ ಸಿನಿಮಾಯಿಂದ ಹಿಡಿದು ಆ್ಯಕ್ಚುಲಿ ತಂಗಿಗಾಗಿಲ್ಲಿ ಆ ಹಾಡು ಬರ್ದಾಗಲೇ ಮಾಸ್ಟರ್ ನೋಡಿ ಹಿಂಗೆ ಹಾಡು ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಂಥ ವ್ಯಕ್ತಿ. ಅಲ್ಲಿಂದ ಜೊತೆಯಲ್ಲಿ ನಾವು ಟ್ರಾವೆಲ್ ಆಗಿರೋಂಥದ್ದು. ಆವಾಗ ನಾನು ಮಾಸ್ಟ್ರು, ಇವನವಾಗ ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟ್ರು. ಅಲ್ಲಿಂದ ಜೊತೆಗೆ ಬಂದು ಮೊದಲನೇ ಸಿನಿಮಾ ಅಂಬಾರಿಯಿಂದ ಹಿಡಿದು ಅದ್ದೂರಿಯಿಂದ ಹಿಡಿದು ಇವತ್ತವರೆಗೂ ಇಬ್ಬರು ಜೊತೆಲೇ ಕೆಲಸ ಮಾಡ್ಕೊಂಬಂದಿದ್ದೀವಿ. ಬಟ್ ಅವನೇನಂತಂದರೆ ಯಾವುದೇ ಒಂದು ಸೀಕ್ವೆನ್ಸ್ ಕೊಟ್ಟರು ಒಂದು ಕತೆಗೆ ರಿಲೇಟಿವ್ ಆಗಿರುತ್ತೆ ಅವ್ನು ಕೊಡಬೇಕಾದ್ರೆ.
ಅಂದರೆ ಅವಾಗ ಎಲ್ಲೋ ಒಂದು ಕಡೆ ಪ್ಲಸ್ ಆಗುತ್ತೆ. ಆಮೇಲೆ ನಾನು ಏನೇ ಹೇಳಿದ್ರು ಅದನ್ನ ಕರೆಕ್ಟಾಗಿ ಬ್ಲೆಂಡ್ ಮಾಡ್ಕೊತಾನೆ. ಮಗ ಈ ಥರ ಅಲ್ಲ ಕಣ, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ, ನೀನು ಹೇಳ್ತಾರ ಲೈನ್ಗೆ ಹಿಂಗಿದ್ರೆ ಚೆನ್ನಾಗಿರ್ತದೆ ಅಂದಾಗ ಅವನು ಅದನ್ನು ಅಕ್ಸೆಪ್ಟ್ ಮಾಡ್ತಾನೆ. ಯಾಕಂದರೆ ಫ್ರೆಂಡ್ ಆಗಿರೋದಕ್ಕೆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಬಟ್ ಆ ಥರ ಹೇಳಿ ನನ್ನ ಈ ಮಾರ್ಟಿನ್ ಒಳಗಡೆ ಈ ಒಂದು ಪ್ರಾಜೆಕ್ಟ್ ಒಳಗಡೆ ತಂದು ಸೇರಿಸಿದಂಥ ವ್ಯಕ್ತಿ ನನ್ನ AP ಅರ್ಜುನು. ಆಮೇಲೆ ಇದರಲ್ಲಿ ಏನಂತಂದರೆ ಹೇಳಿದ್ನಲ್ಲ ಸರ್, ಅವಳು ಹೇಳಿದಂಗೆ ನಾನು ಎಲ್ಲ ಹಿಂಗೆ ಅದೇನಂತಲ್ಲ ವಶೀಕರಣ ಮಾಡ್ಕೊಂಬಿಡ್ತು. ಮಾರ್ಟಿನನ್ನ ಒಂದು ಪ್ರಾಜೆಕ್ಟು ಎಲ್ಲರೂ ವಶೀಕರಣ ಮಾಡ್ಕೊಂಬಿಡ್ತು. ನಾನಾಗಿರ್ಬೋದು, ಇಮ್ರಾನ್ ಆಗಿರ್ಬೋದು, ಆಮೇಲೆ ಮುರಳಿಯವರಾಗಿರ್ಬೋದು, ಸತ್ಯ ಹೆಗಡೆ ಆಗಿರ್ಬೋದು, ಆಮೇಲೆ ಇವರು ಯಾರು ರಾಮ್ ಲಕ್ಷ್ಮಣ್ ಆಗಿರ್ಬೋದು, ಅಥವಾ ಇದರಲ್ಲಿ ಮಾಸ್ ಮಾಧು ಅಂತ ಒಂದು ಸೀಕ್ವೆನ್ಸ್ ಮಾಡಿದ್ದಾರೆ ಅವರಾಗಿರ್ಬೋದು. ತಿರ್ಗಿ ಆಮೇಲೆ ಹೀಗೆ ಇನ್ನು ಯಾರ್ಯಾರಿದ್ದಾರೆ ಸಣ್ಣ ಪುಟ್ಟ ನಮ್ಮ ಬಿಟ್ಟರೆ ನನಗೆ ಗೊತ್ತಿಲ್ಲ. ಎಲ್ಲ ಇವಾಗ ಅಟ್ ಪ್ರೆಸೆಂಟಲ್ಲಿ ಬ್ಯುಸಿ ಇರೋಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ಆಟೋಮೆಟಿಕ್ ಆ ಸಿನಿಮಾ ಒಳಗಡೆ ಎಲ್ಲರನ್ನೂ ಕರ್ಕೊಂತು. ಬಟ್ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಬಟ್ ಎಲ್ರಿಗೂ ಈ ಸಿನಿಮಾ ಸಕ್ಸಸ್ ಆದರೆ ಮಾತ್ರ ನೋಡಿ, ನಾನು ಸುಮ್ಮನೆ ಇವಾಗ ಒಂದಷ್ಟು ಜನ ಮಾತ್ರ ನನಗೆ ಗೊತ್ತಿರೋದು ಒಂದಷ್ಟು ಜನ ಹೇಳ್ಕೊಳೋದೆ. ಅದರಿಂದ ಇರೋರು ಇನ್ನೂ ಒಂದಷ್ಟು ಜನ ಇದ್ದಾರೆ, ಬೇಜಾನ್ ಜನ ಇದ್ದಾರೆ. ಅವರೆಲ್ಲರೂ ಎಷ್ಟು ಶ್ರಮ ಹಾಕಿದ್ದಾರೆ ಅನ್ನೋದು ಒಂದು ಇದು. ಇವಾಗ ನಿನ್ನೆ ಅಷ್ಟೇ ನಾನು ಒಂದು ಇದು ನೋಡ್ತಾ ಇದ್ದೆ ನೋಡಿ, ಅಂಥ ಮಾತು ಉಪ್ಪಿ ಸರ್ ಹೇಳಿದ್ರು ಝಿಯಲ್ಲಿ. ಅಣ್ಣವ್ರಿಗೇನೋ ಕೇಳಿದ್ರಂತೆ, ಬಂಗಾರದ ಮನುಷ್ಯ ಹೆಂಗಣ ಓಡ್ಬಿಡ್ತು ಅಂತ ಏನೋ ಕೇಳಿದ್ರಂತೆ. ನಿನ್ನೆ ಜಸ್ಟ್ ನಾನು ನೋಡಿರೋದು ನಾನು ಹೇಳ್ತಾ ಇದ್ದೀನಿ ಸರ್. ಯಾಕಂದರೆ ಚೆನ್ನಾಗಿರೋ ಮಾತನ್ನ ಯಾವತ್ತೂ ನಾವು ತಗೋಬೇಕು, ಒಳ್ಳೆ ಹೌದು. ಅವಾಗ ಅಣ್ಣವ್ರು ಹೇಳಿದ್ರಂತೆ, ಸರ್ ಅದು ಸಿನಿಮಾ ಹೋಗಿದ್ದಲ್ಲ ಸರ್, ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಯಾರೋ ಒಬ್ಬ ರೈತ ಹಿಂದೆ ಹೋಗ್ಬಿಟ್ಟ ಸರ್, ಅವ್ನು ಒಳ್ಳೆತನ ಸಿನಿಮಾ ಹಿಂಗೆ ಗೆಲ್ತು ಅಂತ ಹೇಳ್ದಂತೆ. ಅಲ್ಲಿಗೆ ನಾವು ಅನ್ನೋದು ಹೇಳಿಲ್ಲ, ಹಾಗೆ ಮಾರ್ಟಿನ್ ನಾವಲ್ಲ ಸರ್, ಇಷ್ಟು ಜನ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ. ಅಷ್ಟು ಜನದಲ್ಲಿ ಯಾರ್ದು ಒಳ್ಳೆತನ, ಯಾರ್ದೊಂದು ಒಂದು ಒಂದು ಗುಡ್ ವೈಬ್ ಯಾರ್ದಿದೆ ಅನ್ನೋದು ಗೊತ್ತಿಲ್ಲ ಸರ್. ಬಟ್ ಅದು ಒಳ್ಳೇದಾಗಿ ನೋಡಿ, ಯಾವಾಗೂ ರಿಲೀಸ್ ಆಗಬೇಕಾಯ್ತು. ನವರಾತ್ರಿ ದಿವಸ ಬರ್ತಾಯಿದೆ ಅಂತಂದರೆ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರನೇ ಈ ನವರಾತ್ರಿ ದಿವಸ ಬರ್ತಾಯಿದೆ. ಗೊತ್ತಿಲ್ಲ, ಅಷ್ಟು ದೇವತೆಗಳ ಒಂದು ಆಶೀರ್ವಾದ ಈ ಸಿನಿಮಾ ಮೇಲೆ ಇದ್ದುಬಿಟ್ರೆ ಮಾತ್ರ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಜೊತೆಗೆ ರವಿವರ್ಮ ಅವರು ನೋಡದಿರೋಂತಹ ನಿರ್ಮಾಪಕರಿಲ್ಲ, ಟ್ರಾವೆಲ್ ಮಾಡದಿರೋಂತಹ ನಿರ್ಮಾಪಕರಿಲ್ಲ. ಸಣ್ಣ ನಿರ್ಮಾಪಕರು, ದೊಡ್ಡ ನಿರ್ಮಾಪಕರು, ಮಿಡ್ ಲೆವೆಲ್ ನಿರ್ಮಾಪಕರು ಅಂತ ಅನ್ನೋದನ್ನೇ ಸಿನಿಮಾಗೆ ಬೇಕಾದಂತಹ ಎಲ್ಲವನ್ನು ಕೊಡೋಂಥ ನಿರ್ಮಾಪಕರ ಜರ್ನಿ ನೋಡಿರ್ತೀರಿ. ಬಟ್ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವಂಥ ನಿರ್ಮಾಪಕರ ಸಾಲಲ್ಲಿ ಉದಯ್ ಕೆ ಮೆಹ್ತಾ ನಿಲ್ತಾರೆ ಅಂದ್ರಿ. ಈ ಓವರಾಲ್ ನಿರ್ಮಾಪಕರ ಬಗ್ಗೆ ಅವರು ತೆಗೆದುಕೊಂಡ ರಿಸ್ಕ್ ಬಗ್ಗೆ ಏನು ಹೇಳ್ತೀರಾ? ಅದೇ ನಾನು ಹೇಳಿದ್ನಲ್ಲ ಸರ್, ಗಟ್ಸ್ಬೇಕು ಅಂತ ಹೇಳಿದ್ನಲ್ಲ ಸರ್. ಅದಕ್ಕಿಂತ ಇನ್ನೊಂದು ಪದ ನನಗೆ ಗೊತ್ತಿರೋ ಪ್ರಕಾರ ಒಂದು ಹೇಳ್ಬೇಕು ಅಂದರೆ, ನಿಜಾಲು ಮೆಹ್ತಾ ಅವರು ಹೇಳಬೇಕು ಅಂತಂದರೆ ಅವರು ಕ್ರಿಶ್ಚಿಯನ್ ಲವ್ ಸ್ಟೋರಿ ಈ ಥರ ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ಕೊಂಬರ್ತಾಯಿರೋ. ತಿರ್ಗಿ ಅದಾದಮೇಲೆ ಒಂದೇ ಸರಿ ಬಚ್ಚನ್ ಅಂತ ಒಂದು ಸಿನಿಮಾ ಮಾಡೋದು. ಬಚ್ಚನ್ ಅನ್ನೋ ಸಿನಿಮಾದಲ್ಲೂ ಕೂಡ ಸರ್ ಅವರೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅವಾಗಲೂ ಕೂಡ ಅವರು ನಾನೇ ಮಾಡಿದ್ದು ಆ್ಯಕ್ಚುಲಿ ಬಚ್ಚನ್ ಸಿನಿಮಾ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್. ಬಟ್ ಅವರು ಒಂದು ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ ಸರ್ ಸಿನಿಮಾ ಇಂಡಸ್ಟ್ರಿಗೆ. ಒಂದು ಪ್ಯಾಷನ್ ಇರೋ ಅಂಥ ನಿರ್ಮಾಪಕರು ಅಂದರೆ ಹೆಂಗೆ ಅಂತಂದರೆ, ಪ್ರತಿಯೊಂದು ವಸ್ತುವೂ ಎಷ್ಟು ಸಿಗುತ್ತೆ, ಅದಕ್ಕೆಷ್ಟು ನಾವು ಖರ್ಚು ಮಾಡ್ಬೋದು, ಎಷ್ಟು ಖರ್ಚು ಮಾಡಿದ್ರೆ ಅದ್ರ ವ್ಯಾಲ್ಯೂ ಹೆಂಗೆ ಕಾಣುತ್ತೆ ಅನ್ನೋದು ತಿಳ್ಕೊಂಡು ಬಂದಿದ್ದಾರೆ ಅವರು. ನಿಜವಾಗ್ಲೂ ಮಾರ್ಟಿನ್ಗೆ ಅವರು ಒನ್ ಆಫ್ ದ ಪಿಲ್ಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮೇನ್ ಪಿಲ್ಲರ್, ಒನ್ ಆಫ್ ದ ಪಿಲ್ಲರ್ ಅಲ್ಲ, ಮೇನ್ ಪಿಲ್ಲರ್ ಅವರೇ, ಪಾಯನೇ ಅವರು ಸರ್ ಅಷ್ಟೇ. 12ಕ್ಕೂ ಹೆಚ್ಚು ಭಾಷೆಯಲ್ಲಿ ರಿಲೀಸ್ ಆಗ್ತಿದ್ದಾನೆ ಮಾರ್ಟಿನ್ನು. ಯೂಶಲಿ ನಾವು ಮಾತಾಡ್ತಿರ್ತೀವಿ 1 ಭಾಷೆ, 3 ಭಾಷೆ, 5 ಭಾಷೆ, 7 ಭಾಷೆ. 12+ ಅಂದರೆ ಸರ್ ಆಲ್ಮೋಸ್ಟ್ ವಿ ರೀಚ್ಡ್ ಆಲ್. ಎಕ್ಸಾಕ್ಟ್ಲಿ ದೊಡ್ಡ ಸಾಧನೆ ಅದು. ನಿಜವಾಗ್ಲೂ ನಾನು ಅದನ್ನ ಹೇಳ್ತೀನಲ್ಲ ಸರ್, ಇವಾಗ ಏನಂತ ಅನ್ಸುತ್ತೆ ಅಂತಂದರೆ, ಆ 12 ಭಾಷೆ ರಿಲೀಸ್ ಆದಾಗ ಈ ಸಿನಿಮಾ ಈಗ ಫಸ್ಟು ಒಂದು ಅನ್ಕೊತಾ ಇದ್ರಿ ಸರ್. ಈಗ ನಾರ್ಮಲ್ ಸಿನಿಮಾಗಳೆಲ್ಲ ಓಕೆ ಕನ್ನಡ ಸಿನಿಮಾ ಅಂತ 1 KGF ಬಂದು ಫಸ್ಟ್ ಮುಂಗಾರು ಮಳೆ ನಿಜ ಓಕೆ ಸರ್. ಕನ್ನಡದಲ್ಲಿ ಹಿಂಗೆ ಸಿನಿಮಾ ಬಂತು, ಓಕೆ. ತಿರ್ಗಿ ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ಬಂತು, ಹಿಂಗಾಗೋಯ್ತಾ, ಹಂಗೆ ದುನಿಯಾ, ಜಾಕಿ, ವಾಟ್ ಎವರ್ ಅದೆಲ್ಲ ಬಂದ ಹಿಂಗೆ. ಬಟ್ ಒಂದು KGF ಬಂದಾಗ ಎಂಟೈರ್ ಇಂಡಿಯಾ ತಿರುಗಿ ನೋಡೋಂಗಾಯ್ತು. ಕರೆಕ್ಟಾ ಸರ್? ಅದಾದಮೇಲೆ ಕಾಂತಾರ ಬಂತು, ಬೇರೆ ರೀತಿಲ್ಲ ಆಯಿತು. ಹಾಗೆ ಈ ಸಿನಿಮಾ ಆದಮೇಲೆ ಅಟ್ಲೀಸ್ಟ್ ವರ್ಲ್ಡಲ್ಲಿ ಎಲ್ಲ ಕಡೆ ಒಂದಷ್ಟು ಕಂಟ್ರಿಲಾದ್ರೂ ತಿರುಗಿ ನೋಡೋಂಗಾದ್ರೂ ಆಗುತ್ತಲ್ಲ ಕನ್ನಡದವ್ರ ಬಗ್ಗೆ ಅನ್ನೋದಕ್ಕೂ ಒಂದು ಹೆಮ್ಮೆ ಇದೆ ಸರ್. ಅದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಲಾಸ್ಟ್ ಟೈಮ್ ಅದೊಂದು ಫ್ಲೈಟ್ದೊಂದು ಇಶ್ಯೂ ಆದಾಗ ಆ ಪ್ರೆಸ್ ಮೀಟಲ್ಲಿ ಕೂಡ ನಾವೆಲ್ಲ ಇದ್ವಿ. ವೈಭವಿ ಶಾಂಡಿಲ ಕೂಡ ಮಾತಾಡಿದ್ರು, ಲೈಫ್ ನಮ್ಮದು ಮುಗೀತು ಅಂದ್ಕೊಂಡ್ವಿ, ಮತ್ತೆ ಪುನರ್ಜನ್ಮ ಕೊಟ್ಟ ದೇವರು. ಈ ಪುನರ್ಜನ್ಮ ಅನ್ನೋದಕ್ಕೆ ರವಿವರ್ಮ ತುಂಬ ಕನೆಕ್ಟ್ ಆಗ್ತಾರೆ, ಎಲ್ಲ ಥರ ಕನೆಕ್ಟ್ ಆಗ್ತಾರೆ. ಇದನ್ನ ಹೇಗೆ ಫೀಲ್ ಮಾಡ್ತೀರಿ? ಫ್ಲೈಟು, ಪುನರ್ಜನ್ಮ, ಈ ಒಂದು ಡಿಫಿಕಲ್ಟ್ ಆದಂತಹ ಚಾಲೆಂಜಸ್ಗಳು. ಸರ್ ನಾನು ಹೇಳ್ತೀನಲ್ಲ ಸರ್, ನಾನು ನಂಬಿರೋದೇ ನನ್ನ ತಾಯಿ ಮಾಯಮ್ಮನ್ನ ಸರ್ ನಂಬಿರೋದು. ಆ ರೀತಿ ಇವತ್ತಿನ ದಿವಸ ನವರಾತ್ರಿ ದಿವಸ ನಾವು ಈ ಸಿನಿಮಾ ತೊಗೊಂಬರ್ತಾ ಇದ್ದೀವಿ ಅಂತಂದರೆ, ಈ ಸಿನಿಮಾನ ನೀವುಗಳೆಲ್ಲ ಇರಬೇಕು ಅಂತಲೇ ಭಗವಂತನೇ ಅವ್ರನ್ನೆಲ್ಲರೂ ಕರ್ಕೊಂಬಂದಿದ್ದಾನೆ ಸರ್. ಯಾರನ್ನೂ ಬಿಡ್ದಂಗೆ, ಎಲ್ಲೂ ಬಿಡ್ದಂಗೆ. ಲೆಕ್ಕ ಹಾಕೊಳ್ಳಿ, ನೇವಿಗೇಷನ್ನೇ ಕಾಣ್ದಿರ ಎಲ್ಲಿಂದ ಎಷ್ಟೋ ಸಾವಿರ
ಕಿಲೋಮೀಟ್ರ್ ಡೌನ್ಗೆ ಫ್ಲೈಟ್ ಹಂಗೆ ಲ್ಯಾಂಡ್ ಹೋಗಿ ಮಿಸ್ ಆಗಿ ಮತ್ತು ಅವ್ರಿಗೆ ಆಟೋಮೆಟಿಕಾಗಿ ಕನೆಕ್ಟ್ ಯಾವುದೋ ಒಂದು ಟೈಮಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಭಗವಂತನ ಕೃಪೆ ಸರ್ ಅಷ್ಟೇ. ಅಲ್ವಾ? ಅವ್ರ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ ಸರ್. ಅವ್ರ ಒಂದು ಪರ್ಮಿಷನ್ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಲಾಡಲ್ಲ ಸರ್. ಅಲ್ವಾ? ಅದಂತೂ ನಿಜ. ತುಂಬ ಸರಿ ಇಂಪ್ರೂವ್ ಆಗಿರುತ್ತೆ. ಹೌದಾ, ನಿಜ. ನನ್ನ ಲೈಫಲ್ಲಿ 1000 ಇದು ಪ್ರೂವ್ ಆಗಿದೆ ಸರ್. ಆ್ಯಕ್ಚುಲಿ ಇವತ್ತಿನ ಸಹ ಇಲ್ಲಿ ಕೂತಿರೋದೇ ಒಂದು ಮಿರಾಕಲ್ಲು. ಬಟ್ ಅದು ಆಲ್ರೆಡಿ ಹೇಳ್ಕೊಂಡಿದ್ದು ಮತ್ತೆ ಬೇಡ ನನಗೆ. ಬಟ್ ಇವತ್ತಿನ ಸಹ ನಾನು ಇಲ್ಲಿದ್ದೀನಿ ಅಂದರೆ ಭಗವಂತ ಸರ್. ನಾನು ನಂಬಿರತ್ತೀನಿ, ನನ್ನ ಕೆಲಸನೇ ನನ್ನ ಭಗವಂತ ಸರ್. ನಿಜ. ಜೊತೆಗೆ ಯಾವುದೇ ಸಿನಿಮಾ ಆಗಲಿ, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಂಥ ಒಬ್ಬ ಹೀರೋ, ನೀವು ನಿಮ್ಮ ಮಾತ್ರ ಹೇಳ್ತೀನಿ, ನನ್ನ ಹೀರೋ, ನಿಮ್ಮ ಹೀರೋ. ಹೌದು. ಈ ಮಾರ್ಟಿನ್ಗಾಗಿ ಧ್ರುವ ಸರ್ಜಾ ಅವರು ತೆಗೆದುಕೊಂಡಂಥ ರಿಸ್ಕು, ಆ ಬಾಡಿ, ಆ ಮೂಮೆಂಟ್ಗಳು, ಆ ಟ್ರಾನ್ಸ್ಫರ್ಮೇಷನು, ಇದೆಲ್ಲ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅಂತ? ಸರ್ ಧ್ರುವ ಈಗಲ್ಲ ಸರ್, ಅದಕ್ಕೂ ಮುಂಚೆಯಿಂದನೇ ತುಂಬ ಶ್ರಮ ಪಡ್ತಾನೆ ಸರ್. ಅಂದರೆ ಇಮ್ಮಿಡಿಯೇಟ್ ಒಂದು 15-20 ಡೇಸಲ್ಲಿ ಬೇಕಂದ್ರೆ ದಪ್ಪ ಆಗ್ಬಿಡ್ತಾರೆ, 15-20 ಡೇಸಲ್ಲಿ ಬೇಡ ಅಂದರೆ ಇಮ್ಮಿಡಿಯೇಟ್ ಇಳಿದು ಬಿಡ್ತಾರೆ ಅಂತ. ಅಂದರೆ ತುಂಬ ಹಾರ್ಡ್ ವರ್ಕಲ್ಲಿ ಡಯಟ್ ಮಾಡ್ತಾನೆ ಸರ್ ಆ ಮನುಷ್ಯ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಗ್ರೇಟ್. ಅದೆಲ್ಲ ಭಗವಂತ ಅವನು ಕೊಟ್ಟಿರೋಂಥ ಒಂದು ಕಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಸಿನಿಮಾಗೋಸ್ಕರ ಅಂತಂದರೆ ಏನು ಬೇಕಾದ್ರೂ ಮಾಡ್ತಾನೆ ಸರ್ ಅಯ್ಯಪ್ಪ. ನಿಜವಾಗ್ಲೂ ಗ್ರೇಟ್ ಅವನು. ಇನ್ನೂ ಭಗವಂತ ಅವನಿಗೆ ಆರೋಗ್ಯ ಕೊಟ್ಟು ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು, ದೊಡ್ಡ ಅಟೆಂಪ್ಟ್ ಇರೋ ಸಿನಿಮಾಗಳು ಮಾಡಬೇಕು ಅಂತ ಕೇಳ್ಕೊಂಡು ಆಮೇಲೆ ಹಾನೆಸ್ಟಾಗಿ ಮಾಡಿದ್ರೆ ಸರ್ ಎಲ್ಲವೂ ರೀಚ್ ಆಗುತ್ತೆ. ನಿಜ ಸರ್, ನಿಜ. ಇವಾಗ ಲೆಕ್ಕ ಹಾಕೊಳ್ಳಿ, ಇವಾಗ ಪಾಪ ಈಗ ಈ ಥರದೊಂದು ದೊಡ್ಡ ಸಿನಿಮಾ ಮಾಡಿದ್ಮೇಲೆ ಇವಾಗ ಈಗಷ್ಟೇ ನಾನು ಜನರಲಾಗಿ ಮಾತಾಡ್ತಾ ಇದ್ವಿ, ಈ ಥರದ್ದೆಲ್ಲ ಒಂದಷ್ಟು ಸಿನಿಮಾ ಬಂದಾಗ ಒಂದಷ್ಟು ಜನ ಊಟ ಮಾಡ್ತಾರೆ ಸರ್. ತಿರುಗಿ ಇದಾದಮೇಲೆ ಇದೇ ರೀತಿ ಒಂದು KD ಸಿನಿಮಾ ಮಾಡ್ತಾಯಿದ್ದಾರೆ, ಅದರಲ್ಲೂ ಒಂದಷ್ಟು 1000 ಜನ ಊಟ ಮಾಡಿದ್ರು ಸರ್. ಹಾಗೆ ಈ ಥರದ ಹೀರೋಗಳು ಒಂದಷ್ಟು ಸಿನಿಮಾಗಳು ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ವರ್ಕರ್ಸ್ಗಳಿಗೆ ಕೆಲಸ ಸಿಗುತ್ತೆ. ಅದರಿಂದ ಒಂದು ಸರ್ ಪೋಸ್ಟ್ ಹಾಕೋನಿಂದ ಹಿಡಿದು ಲೋಟ ತೊಳೆಯೋನವರೆಗೂ ಸರ್ ಎಷ್ಟು ಮನೆ ಬೆಳಗುತ್ತೆ ಅನ್ನೋ ಒಂದು ಸಿನಿಮಾದಲ್ಲಿ ಅನ್ನೋದು ಸುಮ್ಮನೆ ಜಸ್ಟ್ ಒಂದು ರೀಕಾಲ್ ಆಗಿ ಸರ್ ಅಷ್ಟೇ. ದೊಡ್ಡವರಿಂದ ಹಿಡಿದು 0 ಲೆವೆಲ್ ಗಂಟ ಎಲ್ಲರೂ ಪ್ರತಿಯೊಬ್ಬರು ಮನೆಯೂ ಒಂದು ಸಿನಿಮಾದಿಂದಲೇ ಬೆಳ್ಕೊಂಡು ಹೋಗುತ್ತೆ ಸರ್. ಮಾರ್ಟಿನಲ್ಲಿ ನಮ್ಗೆ ರವಿವರ್ಮನು ಕಲಾವಿದರ ಕಾಣಿಸ್ತಾರ? ಇಲ್ಲ ಸರ್, ನಾನು ಮಾಡಿಲ್ಲ ಸರ್. ಅಂದರೆ ತುಂಬ ಕಡೆ ನಾನು ಕೇಳ್ತಾರೆ, ಇಲ್ಲ ಮೋಸ ಮಾಡಿದ್ದಾನೆ ಅರ್ಜುನ್, ನನಗೆ ಕ್ಯಾರೆಕ್ಟರ್ ಕೊಡಲಿಲ್ಲ, ನೋಡೋಣ ಅವನ್ನೆಲ್ಲರೂ ಆದರೂ ಕೆಲವೊಂದು ಸಿನಿಮಾಗಳಲ್ಲಿ ನಿಮ್ದೊಂದು ಸಣ್ಣ ಒಂದು ಜಲಕ್ ನೋಡಿದಾಗ ಗುರು ಒಂದು ಫುಲ್ ಫ್ಲೆಜ್ಜಲ್ಲಿ ರವಿವರ್ಮ ಅವರು ಕಾಣಿಸ್ಕೋಬೇಕು ಅಂತ ಒಂದಷ್ಟು ಜನ ಮಾತಾಡ್ತಾ ಇರ್ತಾರೆ. ಬಟ್ ಅದು ಸಗನ್ ಮಜಾ ಇರುತ್ತಲ್ಲ, ಈ ಕಡೆ ಶಾರ್ಟ್ ಕಂಪೋಸಿಷನ್ನು ಪ್ಲಸ್ ಇದು. ಹೌದು ಅಲ್ವಾ? ಆ ಥರದ್ದು ತುಂಬ ತಿಳ್ಕೊಂಡಿದೆ ಅಲ್ಲಿ ಸರ್. ಯಾವ ಫಿಲಮ್ ಸರ್? ಅಂದರೆ ತುಂಬ ಇದೆ ಸರ್. ಹೋಗಿರ್ತೀರಾ ಮಾಸ್ಟ್ರೇ ನೀವು ಮಾಡ್ಬಿಡಿ ಅಂದ್ಬಿಡ್ತಾರೆ. ಬೇಜಾರು ಮಾಡಿದ್ದೀನಿ ಸರ್. ಸಾರಥಿ ಮಾಡಿದ್ದೀನಿ, ತಿರ್ಗಾದ ಆಮೇಲೆ ಸ್ನೇಹನ ಪ್ರೀತಿನ ಮಾಡಿದ್ದೀನಿ, ಆಮೇಲೆ ಜೊತೆಯಲ್ಲಿ ಮಾಡಿದ್ದೀನಿ. ಎಷ್ಟು ಸಿನಿಮಾಗಳು ಮಾಡ್ಕೊಂಡು ರಣವಿಕ್ರಮ ಮಾಡಿದ್ದೀನಿ. ಅದೇ ಹೇಳ್ತಲ್ಲ ಸರ್, ಮಾಡ್ಕೊಂಡು ಹೋಗಿದ್ದೀನಿ, ಇಲ್ಲ ಅಂತಲ್ಲ. ಈಗಲೂ ನಾನು ಅನ್ಕೊತಾ ಇದ್ದೀನಿ ಸರ್, ಫುಲ್ ಫ್ಲೆಜ್ಜಲ್ಲಿ ಇನ್ಮೇಲೆ ಯಾವ್ದಾರು ಒಂದ್ರಲ್ಲಿ ಇಳಿಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದು ಯಾವಾಗ ಟೈಮ್ ಬರುತ್ತೆ. ಗೆಟಪ್ ಹಂಗೆ ರೆಡಿ ಆಗಿದ್ದೀರಾ? ಹಂಗೆ ಅದು ನ್ಯಾಚುರಲ್ ಗೆಟಪ್ ಸರ್. ಇದ್ರ ಜೊತೆಗೆ ಈ ಮೇಕಿಂಗಲ್ಲಿ ಒಂದಷ್ಟು ಶಾರ್ಟ್ಸ್ ಕಂಪೋಸ್ ಮಾಡ್ತಿರಲ್ಲ, ಅದು ಅಲ್ಲೇ ನಿಮ್ಗೆ ಫೈನಲ್ ಟ್ರಿಮ್ ಆಗಿಬಿಡುತ್ತಾ ಮೆಂಟಲಿ, ಅಥವಾ ಅದನ್ನು ಟೆಕ್ನಿಕಲಿ ಎಡಿಟಿಂಗಲ್ಲಿ ಅದನ್ನು ಈ ತುಂಬ ಫಾಸ್ಟ್ ಶಾರ್ಟ್ಸ್ಗಳೆಲ್ಲವೂ ತುಂಬ ನಿಮ್ಗೆ ನೋಡಿದಾಗ ವಾವ್ ಅನ್ನೋ ಫ್ಯಾಕ್ಟ್ರಿಗಳು ಬರ್ತಾ ಹೋಗ್ತವೆ, ಇದೆಲ್ಲ ಹೇಗೆ ಸರ್? ಅಲ್ಲಿ ನೋಡ್ಕೊಂಡೆ ಅಲ್ವ ಸರ್ ನಾವೆಲ್ಲ ಕೆಲಸ ಮಾಡೋಕ್ಕಾಗ. ಆ್ಯಕ್ಚುಲಿ ಒಂದು ವಾವ್ ಅನ್ನೋದು ನಮ್ಗಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ನಾವು ಅದನ್ನು ಅಲ್ಲೇ ನೋಡಿದಾಗಲೇ ನಮ್ಗೆ ಅನಿಸುತ್ತೆ, ಓ ಇಲ್ಲ ಇಲ್ಲೇನೋ ಒಂದು ಮಿಸ್ಟೇಕ್ ಇದೆ, ಇದೇನೋ ಆಗುತ್ತೆ ಅನ್ನೋದಾದರೆ ಅದನ್ನು ನೋಡಿ ಅಲ್ಲೇ ನಾವು ಎಡಿಟಿಂಗ್ ಫೀಲ್ ಅಲ್ಲೇ ಯೋಚನೆ ಮಾಡಿ ತಾನೇ ಶಾರ್ಟ್ ತೆಗಿತೀವಲ್ಲ, ಅದರಿಂದನೇ ನಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಬೇಕಾ, ಇದು ಬೇಡವಾ, ಅಥವಾ ಈ ಶಾರ್ಟ್ ಓಕೆ ಅನಿಸುತ್ತಾ ಇಲ್ವಾ, ಇದು ಅಂದರೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ ಅನ್ನೋದು ಅಲ್ಲೇ ಡಿಸೈಡ್ ಆಗಿಬಿಡುತ್ತೆ. ಬಟ್ ಶಾರ್ಟ್ಸ್ ಬಂದು ಫ್ಲಾಶನ್ ಆಫ್ ಸೆಕೆಂಡ್ಸಲ್ಲಿ ಘಮ್ ಅಂತ ಅಂದ್ಬಿಟ್ಟಿರ್ತದೆ. ಬಟ್ ಅದನ್ನು ಮತ್ತೆ ಒಂದು ಮೋಷನ್ ಕಂಟ್ರೋಲ್ ಕ್ಯಾಮ್ರಾಯಿಂದ ನಾವು ಶೂಟ್ ಮಾಡಿ ಏನು ಸೆಕೆಂಡ್ಸಲ್ಲಿ ಬ್ಲಾಸ್ಟ್ ಆಯಿತು, ಆ ಬ್ಲಾಸ್ಟ್ ಆಗೋ ಟೈಮಲ್ಲಿ ಏನೇನು ಮಿಸ್ಟೇಕ್ ಆಗಿದೆ, ಯಾಕಂದರೆ ಆ ಮೋಷನ್ ಶಾರ್ಟ್ಸೇ ನಾವು ಥಿಯೇಟ್ರಲ್ಲಿ ತೋರಿಸೋದು ಅಲ್ವಾ. ಬಟ್ ಅಂದಿದ್ದು ಅಲ್ಲಿ ತೋರಿಸೋದು, ಅಲ್ಲಿ ನಮಗೆ ಬಟ್ ಅಂದಾಗ ಓಕೆ ಸೂಪರ್ ಅಂತ ಅನ್ಕೊಂಡ್ಬಿಡ್ತೀವಿ. ಇಲ್ಲ, ಆ ಮೋಷನ್ ಕಂಟ್ರೋಲ್ ಹೋದಾಗ ಒಂದೊಂದು ಚೂರು ಫ್ರೇಮ್ ನಿಲ್ಲಿಸಿ ಎಲ್ಲ ನೋಡಿದಾಗಲೇ ಇಲ್ಲೊಂದು ಮಿಸ್ ಆಗಿದೆ, ಒನ್ ಮೋರ್ ಬೇಕು ಅಂತ. ಆ ಕಾರಣದಿಂದನೇ ನಾನು ತುಂಬ ಇದು ಮಾಡ್ತೀನಿ. ಕೆಲವು ಆರ್ಟಿಸ್ಟ್ಗಳು ಅಂದ್ಕೊಂಡಿದ್ದಾರೆ, ರವಿವರ್ಮ ಸರಿ ಇಲ್ಲಮ್ಮ, ಬೈದು ಹಾಕ್ಬಿಡ್ತಾರೆ, ಹಿಂಗೆ ಹೌದು, ಏನು ಬೈತಾರೆ. ನನ್ನ ಸಿನಿಮಾ ನಾಳೆ ದಿವಸ ನೋಡಬೇಕಾದ್ರೆ ನಾಳೆ ಸಹ ಆಡಿಯನ್ಸ್ ಬೈಬಾರ್ದಲ್ಲ, ನೋಡೋ ಮಗ ಅಲ್ಲಿ ಮಿಸ್ ಆಯ್ತು ಹಿಂಗಾಯ್ತು ಅಂತ ಬೈಬಾರ್ದಲ್ಲ. ಅದು ನಾನು ಸೆಟ್ಟಲ್ಲೇ ಕೇಳ್ಬಿಡ್ತೀನಿ ಅವ್ರು, ಸರ್ ಹಿಂಗೆ ಬೇಕು ಸರ್. ಮೇಲಾಗಿ ಗದರ್ 2ದು ಇವತ್ತಿಗೂ ಟಾಕ್ ಇದೆ. ಅಂದರೆ ಸಿನಿಮಾ ಆ ಟೈಮಲ್ಲಿ ಒಂದ್ಸಲ ಇಂಟರ್ವ್ಯೂ ಕೊಟ್ಟಿದ್ರು ನೀವು. ಹೆವಿ ರಿಸ್ಕ್ ಅಲ್ಲ ಸರ್. ಅಂದರೆ ಸನ್ನಿ ಡಿಯೋಲ್ ಅಂತ ಒಬ್ಬ ಹೀರೋ, ಆ ಒಂದು ಚೇಸಿಂಗು, ಆ ಒಂದು ಫೈರು, ಪ್ರತಿ ಸೆಕೆಂಡು ಸ್ಟಂಟ್ ಮಾಸ್ಟರ್ ರಿಸ್ಕಲ್ಲೇ ಇರ್ತಾನೆ. ಹೌದು ಸರ್. ಏನಂತ ನಾವೆಲ್ಲ ಹೇಳಿದ್ನಲ್ಲ ಸರ್, ಬಿಗಿನಿಂಗಲ್ಲಿ ಹೇಳಿದ್ನಲ್ಲ ಸರ್, ನಮ್ಮ ಜೀವನನೇ ಒಂದು ನಾವು ಅಂತಂದರೆ ಎಂಟೈರ್ ಫೈಟರ್ಸ್ ಸರ್. ಆ್ಯಕ್ಷನ್ ಅನ್ನೋ ಡಿಪಾರ್ಟ್ಮೆಂಟು, ಎಫೆಕ್ಟ್ಸ್ ಅವ್ರು ಇರ್ಬೋದು, ಎಫೆಕ್ಟ್ಸ್ ಅಂದರೆ ಈ ಬಾಂಬ್ ಬ್ಲಾಸ್ಟ್ ಮಾಡೋರು, ಅವರು ಇವರು ವಾಟ್ ಎವರ್, ಅವರೆಲ್ಲ
ಈ ಆ್ಯಕ್ಷನ್ ಇದಕ್ಕೆ ಬರ್ತಾರೆ, ಬಟ್ ನಮ್ಮ ಸ್ಟೆಂಟಿಗೆ ಬರೋಲ್ಲ ಅವರು. ಬಟ್ ಅವ್ರದ್ದೊಂದು ಟೀಮ್, ನಮ್ಮದೊಂದು ಟೀಮ್ ಆ ಥರ ಬರ್ತಾರೆ. ಇವ್ರದ್ದೆಲ್ಲರದ್ದು ಒಂದಷ್ಟು ರಿಸ್ಕ್ ಜಾಬ್ಗಳೇ ಸರ್. ಡ್ರೈವರ್ಗಳಿಂದ ಇರ್ಬೋದು, ಬಾಂಬ್ ಬ್ಲಾಸ್ಟ್ ಮಾಡೋರಿಂದ ಇರ್ಬೋದು, ನಮ್ಮ ಫೈಟರ್ಸ್ಗಳಿಂದ ಇರ್ಬೋದು, ಎಲ್ಲರೂ ರಿಸ್ಕ್ ತೊಗೊಂಡೇ ಕೆಲಸ ಮಾಡೋವಂಥದ್ದು. ಯಾಕಂದರೆ ಅಲ್ಲಿ ನಾವು ಮಾಡಲಿಲ್ಲ ನಾವು ಥಿಯೇಟ್ರಲ್ಲಿ ಏನು ತೋರ್ಸೋಕ್ಕೆ ಆಗಲ್ಲ. ಬಟ್ ಯಾರು ಏನೋ ಒಂದು ಆಗ್ಬಿಡುತ್ತೆ, ಏನೋ ಒಂದು ಮಾಡಲೇಬೇಕು, ಇದಕ್ಕೇನು ಆಗಲ್ಲ ಅನ್ನೋ ರೀತಿಲಿ ಯಾರು ಕೆಲಸ ಮಾಡಲ್ಲ. ಏನೂ ಆಗೋದಿಲ್ಲ, ಇದು ಸೇಫ್ ಇದೆ ಅಂತ ಎಲ್ಲ ರೀತಿಯಿಂದನೂ ಚೆಕ್ ಮಾಡ್ಕೊಂಡಿರ್ತೀವಿ. ಟೈಮ್ ಆ್ಯಕ್ಟ್ ಆಫ್ ಗಾಡ್ ಏನಾದ್ರು ಮಿಸ್ ಆಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಭಗವಂತನ ಕೈಲಿದೆ ಅಷ್ಟೇ, ಇನ್ನೇನಿಲ್ಲ ಸರ್. ಮೇಲಾಗಿ ಸರ್ ಮುಂಚೆಲಾಗಿತ್ತು ಅಂದರೆ ಪರ್ಟಿಕ್ಯುಲರಾಗಿ ಒಂದು ಆ್ಯಕ್ಷನ್ ಬ್ಲಾಕ್, ಆ್ಯಕ್ಷನ್ ಎಪಿಸೋಡ್ ಇದೆ ಅಂದಾಗ ಅದಕ್ಕೆ ಫುಲ್ ಫ್ಲೆಜ್ ಇತ್ತು. ಈಗ ಒಂದು ಸಾಂಗ್ ನಡೀತಾ ಇರುತ್ತೆ, ಆ ಸಾಂಗ್ ಪ್ಯಾರಲೇ ಮಧ್ಯದಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಬರುತ್ತೆ, ಹೌದು, ಅದು ಮರ್ಜ್ ಆಗುತ್ತೆ. ಇಲ್ಲಿ ಡಿಸ್ಕಷನ್ಸ್ ಹೇಗಾಗುತ್ತೆ ನಿಮಗೂ ಒಬ್ಬ ಕೊರಿಯೋಗ್ರಾಫರ್ ಮಧ್ಯೆ ಫೈಟ್ ಗ್ರೋ? ಇಲ್ಲ ಸರ್, ಇವಾಗ ಏನಂತಂದರೆ ಇವಾಗ ಏನೇ ಆದ್ರೂ ಇವಾಗ ಆ್ಯಕ್ಷನ್ನೇ ಕೊರಿಯೋಗ್ರಾಫ್. ಬಟ್ ಆ ಎರಡೂ ಜಾಯ್ನ್ ಆಗಬೇಕು. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ದಾರ, ಒಂದು ಸೂಜಿ, ಚೆನ್ನಾಗಿದೆ, ಬಟ್ಟೆ ಅಲ್ವಾ ಸರ್. ಆ ಬಟ್ಟೆ ಹೊಲಿಬೇಕಾದ್ರೆ ದಾರ ಒಳಗಡೆ ಹೋಗ್ಬಿಟ್ಟು ಹಿಂಗೆ ಎಳ್ಕೊಂಡು ಬಂದು ಜೊತೆಲಿ ಹೋಗಿ ಹೊಲಿದ್ರೆ ಹೊಲಿಯೋಕ್ಕಾಗೋದು. ಈಗ ದಾರದಲ್ಲೇ ನಾವು ಹೊಲಿತೀವಿ ಅಂದ್ರೆ ಆಗಲ್ಲ, ಅಥವಾ ಸೂಜಿನೇ ಹೋಗ್ಬಿಟ್ಟು ಬರ್ತೀನಿ ಅಂದ್ರೂ ಆಗಲ್ಲ ಆ ಸಿಚುವೇಶನಲ್ಲಿ. ಹಾಗೆ ಅವರು ಇಬ್ಬರೂ ಸೇರಿ ನಾವು ಫೈಟ್ ಮಾಡೋದು ಯಾವುದಕ್ಕೆ, ಆ ಕತೆಗೆ ಏನು ಬೇಕು ಅನ್ನೋದು ಫೈಟ್ ಮಾಡ್ತೀವಿ. ಇದನ್ನು ಏನು ಕಂಟಿನ್ಯೂಟಿ ಹೋಗುತ್ತೆ ಅನ್ನೋದು, ಅಥವಾ ಯಾವ ರೀತಿ ಹೋದರೆ ಸ್ಕ್ರೀನ್ ಪ್ಲೇಲಿ ಕರೆಕ್ಟಾಗಿರುತ್ತೆ ಅನ್ನೋದು ನಾವು ಒಂದು ಡಿಸ್ಕಷನ್ ಮಾಡ್ಕೊಂಡು ಹೋಗೋದ್ರಲ್ಲಿ ಏನು ಇದಿಲ್ಲ ಸರ್. ಸರ್ ಮುಂಚೆ ಟಿ ವಿಯಲ್ಲಿ ನಾವು ಸಿನಿಮಾಗಳು ನೋಡುವಾಗ ನೋಡ್ತಿದ್ವಿ, ನೃತ್ಯ ನಿರ್ದೇಶಕರು, ಸಾಹಸ ನಿರ್ದೇಶಕರು, ಸಂಕಲನಕಾರರು. ಹೌದು ಸರ್, ನಿಮ್ಗೆ ಏನಾರು ಆ ಥರದ್ದು ಕ್ರೇಜಿ ಮೂಮೆಂಟ್ ಇದೆ ಅಂದರೆ? ಸರ್, ನಾನು ಕನಸಲ್ಲೂ ಸಿನಿಮಾಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇಲ್ಲ ಸರ್. ನಾನು ಯಾವುದೇ ಕಾರಣಕ್ಕೂ ಯಾವ ಟೈಟ್ಲೂ ನೋಡ್ತಾ ಇಲ್ಲ. ನಾನು ಎಲ್ಲೋ ಇದ್ದವನು ಹೊಟ್ಟೆಪಾಡಿಗೋಸ್ಕರ ನಾನು ಸ್ಟೆಂಟಿಗೆ ಸೇರ್ಕೊಂಡೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾಯಿದ್ದೆ, ಪೊಲೀಸ್ ಹುದ್ದೆಗೆ ಹೋಗಬೇಕು ಅಂತ ಫುಲ್ಲು ಟ್ರೈ ಮಾಡಿದೆ ಸರ್. ಎಂಪ್ಲಾಯ್ಮೆಂಟ್ ಆಫೀಸ್ಗಳೆಲ್ಲ ಸುತ್ತಬಿಟ್ಟೆ, ಈ ನಮ್ಮ ಜನತಾ ಬಜಾರಿಂದ ಹಿಡಿದು ಯಾವುದೋ ಅದೇ ಇದು ನಮ್ಮ ಮೆಜೆಸ್ಟಿಕಲ್ಲಿರೋ ಇದರಿಂದ ಹಿಡಿದು ಡಬಲ್ ರೋಡಲ್ಲಿರೋ ಆಫೀಸಿಂದ ಹಿಡಿದು ಎಲ್ಲ ಸುತ್ತಬಿಟ್ಟಿದ್ದೆ ನಾನು. ಕಾರಣಾಂತರದಿಂದ ನಮಗೆ ಬರಲಿಲ್ಲ. ಭಗವಂತ ಇಲ್ಲಿ ತಿನ್ನೋ ಒಂದು ಅದೃಷ್ಟ ಇಟ್ಟಿದ್ದ. ಎಲ್ಲೋ ಇದ್ದವನ್ನ ನಮ್ಮಣ್ಣ ಆಲ್ರೆಡಿ ಸ್ಟೆಂಟಲ್ಲಿದ್ದರು, ಅವ್ರ ಮುಖಾಂತರ. ಆಮೇಲೆ ಅದಕ್ಕೂ ಮುಂಚೆ ನಮ್ಮ ಚಿಕ್ಕಪ್ಪನೂ ಇದ್ದರು, ನಮ್ಮಣ್ಣನೂ ಇದ್ದಲ್ಲಿ ನಮ್ಮಣ್ಣ ಎತ್ಕೊಂಡು ಸ್ಟೆಂಟಿಗೆ ತೊಗೊತಾ ಇದ್ದಾರೆ ಅಂತ ಅಂದಾಗ ನಾವು ಸುಮ್ಮನೆ ಒಂದು ಜಾಬಿಗೆ ಬೇಕು ಅಂದ್ಬಿಟ್ಟು ಹೋಗಿ ಸೇರ್ಕೊಂಡಿದ್ದೆ ಅಷ್ಟೇ. ಬಟ್ ನಾನು ಪ್ರತಿಯೊಂದೂ ನೋಡಿ 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 ಕಲ್ತಿದ್ದೆ ಅಷ್ಟೇ, ಬಿಟ್ಟರೆ ಇನ್ಯಾವುದೂ ಇಲ್ಲ. ಆಮೇಲೆ ಇಂಡಸ್ಟ್ರಿಗೆ ಬಂದ ಮೇಲೆ ಓಕೆ ಏನು ಅನ್ನೋದು ಅವಾಗ ಟೈಟ್ಲ್ ಕಾರ್ಡ್ ನೋಡೋಕೆ ಶುರು ಆಗಿದ್ದು ನಾನು. ಅಲ್ಲಿ ಗಂಟ ನಾನು ಯಾವುದೂ ನೋಡಿರಲಿಲ್ಲ ಸರ್, ಟೈಟ್ಲ್ ಕಾರ್ಡೇ ನೋಡಿರಲಿಲ್ಲ ಆ್ಯಕ್ಚುಲಿ. ಈವನ್ ನಾನು ಫೈಟ್ ಮಾಸ್ಟರ್ ಆಗಿರೋದು ಒಂದು ಮಿರಾಕಲ್ಲೇ. ನಾನು ಆಗಬೇಕು ಅಂತ ಗೊತ್ತಿಲ್ಲ, ನನಗೆ ಲೆನ್ಸ್ ಬಗ್ಗೆ ಗೊತ್ತಿರಲಿಲ್ಲ, ಕ್ಯಾಮ್ರಾ ಬಗ್ಗೆ ಗೊತ್ತು, ಸೀದಾ ಹೋಗ್ತಾ ಇದೆ, ರಿಸ್ಕ್ ಸ್ಟೆಂಟ್ ಮಾಡಬೇಕಾ ಸ್ಟೆಂಟ್ ಮಾಡ್ತಾಯಿದ್ದೆ, ವಾಪಸ್ ಬರ್ತಾಯಿದ್ದೆ, ಏನಿದೆ ಕೆಲಸ ಮಾಡ್ತಾಯಿದ್ದೆ, ಅಷ್ಟು ಬಿಟ್ಟರೆ ಏನಿದೆ. ಕಾರಣಾಂತರದಿಂದ ಒಂದು ದಿವಸ ಸ್ಟೆಪ್ ತೊಗೊಂಡಿದ್ದೆ ಅಷ್ಟೇ. ಸ್ಟೆಪ್ ತೊಗೊಂಡು 2 ವರ್ಷ ಸ್ಟ್ರಗಲ್ ಪಟ್ಟಿದ್ದೀನಿ. ಸ್ಟೆಪ್ ತೊಗೊಂಡು 2 ವರ್ಷ ಆಗಲ್ಲ. ಅಲ್ಲ, ಮಾಯಮ್ಮ ತಾಯಿಗೆ ನಾನು ನಮಸ್ಕಾರ ಯಾಕೆ ಹೇಳ್ತೀನಿ ಗೊತ್ತಾ? ನೀವು ಸಪೋಸ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿದ್ರೆ ಯಾವುದೋ ಒಂದು ಸ್ಟೇಷನ್ಗೆ ಇಷ್ಟೊತ್ತಿಗೆ ಏನೋ ಆಗ್ತಿದ್ರಿ, ಬಟ್ ಅದು ಮಿಸ್ ಆಗಿದ್ದಕ್ಕೆ ಎಷ್ಟು ಸಿನಿಮಾಗಳಲ್ಲಿ ಪೊಲೀಸ್ ಗೆಟಪ್ಗಳನ್ನು ಹಾಕ್ಸಿದಿರಿ, ಪೊಲೀಸ್ ಗೆಟಪಲ್ಲಿ ಆ್ಯಕ್ಟ್ ಮಾಡಿದಿರಿ. ಸರ್ ಅದು ವೆರಿ ನೈಸ್. ರವಿವರ್ಮ ಅವರ ಎಂಟೈರ್ ಕನ್ನಡ ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ಅವತ್ತೊಂದು ದಿವಸ ಎಲ್ಲ ಹಿರಿಯರು ಈ ಕನ್ನಡ ಒಂದು ಚಿತ್ರರಂಗನ ಈ ಲೆವೆಲ್ಗೆ ಬೆಳೆಸ್ಕೊಂಬಂದಿಲ್ಲ ಅಂತಂದರೆ ನಾವೆಲ್ಲ ಏನು ಮಾಡೋಕ್ಕಾಗ್ತಿರಲಿಲ್ಲ ಸರ್. ಎಲ್ಲಿಂದ ಆಗುತ್ತೆ ಸರ್? ನಾವೆಲ್ಲ ಯಾರು ಸರ್ ಪ್ರೂವ್ ಮಾಡ್ತಾರೆ? ಇವತ್ತಿನ ಜನ್ರೇಷನ್ ಯಾರು ಸರ್ ಇವತ್ತಿನ ದಿವಸ ಏನು ಇಂಪ್ರೂವ್ ಮಾಡೋಕ್ಕೆ ಬರ್ತಾರೆ? ಏನೂ ಇಲ್ಲ. ಅವತ್ತಿನ ದಿವಸ ಏನು ಬೆಳೆಸ್ಕೊಂಬಂದಿದ್ದಾರೆ ಹಿರಿಯರು, ನಿಜವೂ ಹೇಳ್ಬೇಕಂದ್ರೆ ಅವ್ರೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿಕೊಟ್ಟಿದ್ರು, ನಾವು ಅದ್ರ ಮೇಲೆ ಏನಿದೆ ಅಂತ ಒಂದು ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ, ಏನಿಲ್ಲ. ಅವ್ರ ಎಫರ್ಟ್ ಇಲ್ಲ ಅಂತ ನಾವು ಯಾರೂ ಇಲ್ಲ ಸರ್. ಸರ್, ರವಿಚಂದ್ರನ್ ಅವರು, ಶಿವಣ್ಣ ಅವರು, ಈಗಿನ ಎಲ್ಲ ಹಿರಿಯ ಸ್ಟಾರ್ಗಳು ಹೇಳುವಂಥ ಮಾತಿದೆ ಸರ್, ನಮ್ಮ ಹಿರಿಯರು ನಡೆದೋದಂಥ ಹೆಜ್ಜೆಲ್ಲಿ ನಡೀತಾ ಇದ್ದೀವಿ, ನಾವು ಏನನ್ನೂ ಮಾಡಿಲ್ಲ. ನಿಜ ಸರ್. ಏನು ಕ್ರಿಯೇಟಿವ್ ಏನು ಸರ್ ಹೇಳಿ ನೋಡೋಣ ಸರ್. ಸುಮ್ಮನೆ ಒಂದು ಸರಿ ನೋಡ್ಕೊಂಬನ್ನಿ ನೀವು. ಆವಾಗ ಅವತ್ತೊಂದು ದಿವಸ ನಾಟಕದಿಂದ ಸಿನಿಮಾ ಮೂಲಕ ಬಂದು ಆ ಸಿನಿಮಾನ ಯಾವ್ಯಾವ ರೀತಿ ಮಾಡಬೇಕು ಅಂತ ಅದನ್ನು ಇನ್ನೊಂದು ಲೆವೆಲ್ಗೆ ಬೆಳೆಸ್ಕೊಂಡು ಹೋದ್ರು ಪುಟ್ಟಣ್ಣ ಅವರು. ತಿರ್ಗಿ ಅದ್ರ ಮೇಲೆ ಇನ್ನೊಬ್ಬ ಯಾರೋ ಒಬ್ಬ ನಿರ್ದೇಶಕರು ಬಂದರು, ತಿರ್ಗಿ ಅದ್ರ ಮೇಲೆ ಯಾರೋ ಒಬ್ರು ಇನ್ನೊಬ್ರೇನೋ ಬಂದರು. ಆ ರೀತಿ ಟೆಕ್ನಿಕಲಾಗಿ ಎಲ್ಲ ಬೆಳೆಸ್ಕೊಂಡು ಹೋಗಿದ್ದು ಪ್ಲಾಟ್ಫಾರ್ಮ್ ಮೇಲೆ ನಾವು ಇವತ್ತಿನ ದಿವಸ ಏನೋ ಬರ್ತಾಯಿದ್ದೀವಿ ಅಷ್ಟೇ. ಅದು ಹೊಸ್ತು ಮಾಡ್ತಾ ಇಲ್ಲ, ಅವರ ಹೆಜ್ಜೆಯಲ್ಲಿ ನಡೀತಾ ಇದ್ದೀವಿ. ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದೀವಿ, ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅಷ್ಟೇ ಸರ್. ರವಿವರ್ಮ ಅವರ ಬತ್ತಳಿಕೆಯಲ್ಲಿ ಎಷ್ಟೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿದ್ದಾವೆ, ಮತ್ತು ನಿರ್ಮಾಣ ಕೂಡ ಮಾಡ್ತೀರ, ಅದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ. ಬಟ್ ಪ್ರೆಸೆಂಟ್ ಇರೋ ಸಿನಿಮಾಗಳು ಸರ್? ಸರ್, ಈಗ ಲಾಹೋರ್ 1947 ಅಂತ ಅಮೀರ್ ಖಾನ್ ಪ್ರೊಡಕ್ಷನ್ ಸಿನಿಮಾ ಮುಗಿದಿದೆ, ಸನಿ ಡಿಯೋಲ್ ಹೀರೋ. ಮತ್ತೆ ಅಗೇನ್ ಸನಿ ಬಾಯ್ ಹೀರೋ. ಹೌದು, ಅದು ಮುಗಿದೋಗಿದೆ. ತಿರ್ಗಿ ಅದಾದಮೇಲೆ ಅಗ್ನಿ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಸರ್, ಹಿಂದಿ, ಅದು ಮುಗಿದಿದೆ. ಈಗ ತೆಲುಗಲ್ಲಿ 2 ಸಿನಿಮಾ, ಮೈತ್ರಿ ಮೂವೀಸ್ದು ಒಂದು ಸಿನಿಮಾ ಆಯಿತು ಸರ್. ತಿರ್ಗಿ ಇದಾದಮೇಲೆ ಈಗ ಇವ್ರದ್ದು NTR ಆರ್ಟ್ಸಲ್ಲಿ ಒಂದು ಸಿನಿಮಾ ನಡೀತಾ ಇದೆ.
ಹಿಂದಿಲಿ ಈಗ ನೆಕ್ಸ್ಟು ಒಂದು ಸಿನಿಮಾ ಮಾತುಕತೆ ನಡೀತಾ ಇದೆ, ಶೀಘ್ರದಲ್ಲೇ ಯಾವುದು ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಕನ್ನಡದಲ್ಲಿ ಈಗ ಸದ್ಯಕ್ಕೆ 45 ಸಿನಿಮಾ ಮುಗಿದಿದೆ ಸರ್. ತಿರ್ಗಿ ಅದಾದಮೇಲೆ ಈಗ ನಮ್ಮ ಸಂಸ್ಥೆಯ ರಕ್ಕಸಪುರದವಳು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸುದ್ದಿ ಮಾಡ್ತಾ ಇದೆ, ಡಬ ಅಂತ ಇದೆ. ತಿರ್ಗಿ ಅದಾದಮೇಲೆ ಕಲ್ಟ್ ಅಂತ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ನಮ್ಮ ಜಮೀರ್ ಅವರ ಮಗನ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಜಾಹಿದ್ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅನಿಲ್ ಅವರ ನಿರ್ದೇಶನದಲ್ಲಿ. ತುಂಬ ಚೆನ್ನಾಗಿದೆ. ನನ್ನ ಉದ್ದೇಶ ಇಷ್ಟೇ ಸರ್, ಈ ಸಿನಿಮಾದಲ್ಲಿ ಈ ಇಂಡಸ್ಟ್ರಿಯಿಂದ ನಾನೇನೋ ಒಂದು ಮಟ್ಟಿಗೆ ನಾನು ಬೆಳ್ಕೊಂಬಂದಿನಿ. ಈಗ ಇದೇ ಇಂಡಸ್ಟ್ರಿಗೆ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಫಸ್ಟ್ ಪ್ರಯತ್ನ ಪಡ್ತಾಯಿದ್ದೀನಿ. ಇನ್ನು ಇದು ಯಾವ ರೀತಿ ಜನಗಳು ಅದನ್ನು ಅಕ್ಸೆಪ್ಟ್ ಮಾಡಿ ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸ್ತಾರೋ ಅದ್ರ ಮೇಲೆ ನನ್ನ ಮುಂದಿನ ಹೆಜ್ಜೆ ಇರುತ್ತೆ. ಇಲ್ಲ, ಯಾವಾಗ ಇಂಡಸ್ಟ್ರಿಗೋಸ್ಕರ ಕೆಲಸ ಮಾಡೋಂಥ ಒಬ್ಬ ವ್ಯಕ್ತಿ, ಅದು ರವಿ ವರ್ಮ ಅವರೇ ಆಗಿದ್ರು ಸರಿ, ಬೇರೆಯವರು ಸರಿ, ಯಾವಾಗ ಒಂದು ಸಿನಿಮಾನ ಪ್ರೊಡಕ್ಷನಿಗೆ ಕೈ ಹಾಕ್ತಾರೋ ಅದು ಒಂದು ಕೈ ಹಾಕೋದೇ ದೊಡ್ಡ ಸಾಹಸ ಸರ್. ಅದು ಅಂದರೆ ಆ ಥರದ ಪ್ರಯತ್ನ ಮಾಡ್ತಾ ಹೋಗ್ತೀರಿ. ಈಗ ಏನಂತಂದರೆ ಈಗ ಸರ್, ಈಗ ನಾನು ಹೇಳ್ತಾ ಇಲ್ಲ ಸರ್, ಅಕಸ್ಮಾತ್ ನನ್ನ ಒಂದು ರೇಂಜಿಗೆ ದುಡ್ಡೇ ಮಾಡ್ಕೊಂಡು ಏನೋ ಒಂದು ಸಿನಿಮಾ ಮಾಡ್ಕೋಬೇಕು ಅನ್ನಂಗಿದೆ, ಇದೇ ಸಿನಿಮಾನ ನಾನು ತೆಲುಗಲ್ಲಿ ಮಾಡ್ಬೋದಾಗಿತ್ತು ಅಥವಾ ಹಿಂದಿಲೇ ಮಾಡ್ಬೋದಾಗಿತ್ತು, ಎಲ್ಲ ಮಾಡ್ಬೋದಾಗಿತ್ತು. ಬಟ್ ನಾನು ಕನ್ನಡದಲ್ಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಇವಾಗ ಡೈರೆಕ್ಷನು ಕೂಡ ಕನ್ನಡದಲ್ಲೇ ಫಸ್ಟ್ ಮಾಡಬೇಕು ಅಂತಲೇ ನಾನು ಮಾಡಿದ್ದು. ಇಲ್ಲ ಮಾಡೋಂಗಿದ್ರೆ ನಾನು ಡೈರೆಕ್ಟಾಗಿ ಯಾವುದೋ ಒಂದು ಮಾಡ್ಬೋದಾಗಿತ್ತು. ಈಗ ಹಿಂದಿದ್ದು ಒಂದು ಪ್ಲ್ಯಾನ್ ನಡೀತಾ ಇದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಏನಂದರೆ ನಾನು ಕನ್ನಡ ಇಂಡಸ್ಟ್ರಿಯಿಂದ ಬಂದೆ, ಕನ್ನಡ ಇಂಡಸ್ಟ್ರಿಗೆ ನನ್ನ ಕಡೆಯಿಂದ ಏನಾಗುತ್ತೆ, ಇಲ್ಲೇ ಮೊದಲನೇ ಹೆಜ್ಜೆ ಇಟ್ಟು ಹೋದರೆ ಇದೇ ನನ್ನ ಅನ್ನ ಕೊಟ್ಟಿದ್ದ ಸ್ಥಳ ನನಗಿದು. ಇಲ್ಲಿಂದ ನಾನು ಯಾವ ರೀತಿ ಬೆಳವಣಿಗೆ ಆಗಬೇಕಾ ಬೇಡ ಅನ್ನೋದು ಇಲ್ಲಿಂದಲೇ ನನಗೆ ರೂಪ ಆಗಬೇಕು ಅನ್ನೋದು ನನ್ನ ಆಸೆ. ಮಜಾ ಗೊತ್ತಾ, ಇಷ್ಟು ಬೆಳೆದ್ರು ಇನ್ನೂ ಬೆಳವಣಿಗೆ ಆಗಿಲ್ಲ ಅಂತಿರಲ್ಲ ಸರ್? ಇಲ್ಲ ಸರ್, ಅಯ್ಯಯ್ಯೋ ನಾನು ಸತ್ರು ಬೆಳವಣಿಗೆ ಆಗಿರಲ್ಲ. ಇಲ್ಲ, ಕೊನೆ ಇಲ್ಲ ಸರ್. ಯಾವತ್ತು ತಿಳ್ಕೊಳ್ಳಿ ಸರ್, ಎಲ್ಲರೂ ತಿಳ್ಕೊಳ್ಳಿ, ನನಗೆ ಗೊತ್ತಿಲ್ಲ, ನನಗೆ ತಿಳಿದಿರೋದು, ನನಗನ್ಸಿರೋದು, ಕಲಿಕೆ ಯಾವತ್ತೂ ಕೊನೆ ಇಲ್ಲ ಸರ್. ನೀವು ಸಾಯೋವರೆಗೂ ಕಲಿತಾನೆ ಇರ್ತೀರಿ. ಯಾವತ್ತು ನೀವು ಕಲ್ತ್ಬಿಟ್ಟಿದ್ದೀರಿ ಅಂತೀರಿ ಅವತ್ತು ನಿಮ್ಮ ಜೀವನ ಎಂಡ್. ಉಪೇಂದ್ರ ಅವ್ರ ಮನೆ ಅದು ಹೇಳ್ತಾಯಿದ್ರು, ನೀವೇನು ಮಾತಾಡ್ತಿರಲ್ಲ ಮೀಡಿಯಾದವರು, ನಿಮ್ಮ ಪ್ರಶ್ನೆಗಳೇ ನನ್ನ ಬಂಡವಾಳ ಅಂದರು. ನಿಜ ಅಲ್ಲ ಸರ್, ನನ್ನನ್ನು ಎಚ್ಚರಿಕೆ ಕೊಡುತ್ತೆ ಅದು, ನಾನು ಅಲರ್ಟ್ ಆಗ್ತೀನಿ. ಹೌದು, ಇವಾಗ ನೀವೇ ಎಕ್ಸಾಂಪಲ್, ಇವಾಗ ನೀವು ಬಂದು ಇವತ್ತಿನ ದಿವಸ ನಾನು ಕೇಳಿದೆ, ಮಾರ್ಟಿನ್ ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇದೆ, ಯಾವುದೋ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ ನನ್ನ ಕೆಲಸ ಇನ್ನೂ ಬೇರೆ ರೀತಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನನಗೆ. ಈಗ ನಾನು ಮಾರ್ಟಿನ್ ಮಾಡ್ಬಿಟ್ಟೆ, ನಾನು ಮುಗಿದೋಯ್ತು ಅನ್ನೋ ರೀತಿಲಿಲ್ಲ. ಈಗ ಅದಕ್ಕೆ ಹೇಳಿದ್ದೆ ನಾನು, ಇವಾಗ ಮಾರ್ಟಿನ್ ಒನ್ ಆಫ್ ದ ನನ್ನ ಲೈಫಲ್ಲಿ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳಿದೆ. ಈಗ ಅದಕ್ಕಿಂತ ಇನ್ನೊಂದು ಬೆಸ್ಟ್ ಆ್ಯಕ್ಷನ್ ಮೊನ್ನೆ ಅಷ್ಟೇ ಶೂಟ್ ಮಾಡ್ಕೊಂಬಂದೆ, 45 ಸಿನಿಮಾ. ಅದು ಬೇರೆ ಲೆವೆಲಲ್ಲಿರೋಂಥ ಒಂದು ಸಿನಿಮಾ. ಈಗ ಅದನ್ನು ನಾನು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಅದು ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಅದು ಗೊತ್ತಾದರೆ ಮಾತ್ರ ನಾವೂ ಯಾರು ಕಮ್ಮಿ ಇಲ್ಲ ಆಗೋರು, ನಮ್ಮ ಬಜೆಟಲ್ಲಿ ನಾವು ಒಂದು ಸಿನಿಮಾ ತೋರಿಸಿದ್ದೀವಿ ಅಂತ ಕಾಲರ್ ಎತ್ಕೊಂಡು ಹೇಳ್ಕೊಂಬರ್ಬೋದು. ಆ ರೀತಿ ಇದೆ ಸರ್ ಆ ಸಿನಿಮಾ, ಅಷ್ಟಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನು ಇವತ್ತಿನ ಸಹ ಕಲ್ಕಿ ನೋಡಿದ್ರಿ, ಅದನ್ನೇ ಮೀರಿಸೋಂಥ ಒಂದು ಸಿನಿಮಾ 45 ಅಷ್ಟೇ ಸರ್. ಸೂಪರ್. ಇಲ್ಲ, ಈ ಎಪಿಸೋಡ್ನ ಎಂಡಿಂಗಲ್ಲೇ ಒಂದು ಇಂಟ್ರೆಸ್ಟಿಂಗ್ ವಿಷಯನ ಬಿಟ್ಕೊಟ್ಟಿದ್ರಿ, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಮಾರ್ಟಿನ್ ಮೂಲಕ ಕನ್ನಡದ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದ್ರಲ್ಲಿ ನೀವೊಬ್ಬರು ಕಾರಣೀಭೂತರಾಗಿದ್ದೀರಿ. ಡಾಕ್ಟರ್ ರವಿ ವರ್ಮ ಅವರಿಗೆ ಕನ್ನಡ ಪಿಕ್ಚರ್ ಕಡೆಯಿಂದ ತುಂಬ ಒಳ್ಳೆಯ ಮನಸ್ಸಿನಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದಸರಾ ಹಬ್ಬಕ್ಕೆ ಮಾರ್ಟಿನ್ ಸಿನಿಮಾ ಬರ್ತಾಯಿದೆ. ಎಲ್ಲ ನವರಾತ್ರಿ ತಾಯಿಯರ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಕೆಲಸ ಮಾಡಿದ್ದೀವಿ, ಅವರ ಆಶೀರ್ವಾದ ಕೊಟ್ಟಿದ್ದಾರೆ. ಇನ್ನು ಜನಗಳು ನೀವು ಯಾವ ರೀತಿ ಅದನ್ನು ತೊಗೊಂಡು ಅಕ್ಸೆಪ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಅಂದ್ಕೊಂಡಿದ್ದೀರ, ಅದು ನಿಮ್ಮ ಒಂದು ಮಡಲಿಗೆ ಬಿಟ್ಟಿದ್ದೀವಿ. ಅದನ್ನು ಬೆಳೆಸ್ತೀರ, ಏನು ಮಾಡ್ತೀರಾ ಅಲ್ಲ ನಿಮಗೆ ಸೇರಿ ಸರ್. ಒಳ್ಳೆಯದಾಗಲಿ. ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ, ಕನ್ನಡ ಇಂಡಸ್ಟ್ರಿನ ಉಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದಿಷ್ಟು ಮಾರ್ಟಿನ್ ಸಿನಿಮಾಗೆ ಕೆಲಸ ಮಾಡಿದಂತಹ ಕನ್ನಡದ ಪ್ರತಿಭಾವಂತ ಸ್ಟಂಟ್ ಮಾಸ್ಟರ್ ಡಾಕ್ಟರ್ ರವಿ ವರ್ಮ ಅವರ ಮಾತು. ಸಿನಿಮಾ ಅಕ್ಟೋಬರ್ 11ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರದಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ.